ಈ ಕೆಲವೊಬ್ರು ಕ್ರಿಶ್ಚಿಯನ್ ಜೇವಾ ಅಂತಂತಾರೆ. ಈ ತರ ಬೇರೆ ಬೇರೆ ಆ ಹೆಸರುಗಳು ಇರ್ತವೆ ಅವ್ರಿಗೆ. ಬೇರೆ ಬೇರೆ ಈ ತರ ಸಂಪ್ರದಾಯ ಅನುಸಾರ ಬೇರೆ ಬೇರೆ ಭಾಷೆ ಅನುಸಾರವಾಗಿ, ಆದ್ರೆ ಅವರು ಒಂದೇ ಭಗವಂತನಿಗೆ ಸಂಬೋಧನೆ ಮಾಡ್ತಾ ಇದ್ದಾರೆ. ಬರೀ ಏನು ಬೇರೆ ಬೇರೆ ಸ್ತರದಲ್ಲಿ ಇರುವಂತ ಜನರಿಗೆ ಆ ಭಗವಂತನ ಬಗ್ಗೆ ಪೂರ್ಣ ಜ್ಞಾನ ಇರಲ್ಲ, ಅಷ್ಟಷ್ಟೇ ಜ್ಞಾನ ಇರುತ್ತೆ. ಉದಾಹರಣೆಗೆ ಯಾರಾದ್ರೂ ಏನ್ ಅನ್ಕೋಬಹುದು, ನಾವು ಭಗವಂತ ಅಂದ್ರೆ ಯಾರು ನಮಗ್ ಗೊತ್ತಿಲ್ಲ, ನಾವು ಅವ್ರ ಆರಾಧನೆ ಪೂಜೆ ನಾವು ಅವ್ರಿಗೆ ನಮಸ್ಕಾರ ಮಾಡ್ಬೇಕು, ಸಾಕು ನಮ್ಗೆ ಸ್ವರ್ಗ ಸಿಗುತ್ತೆ ಸುಖ ಸಿಗುತ್ತೆ ಅಂತ. ಇಸ್ಲಾಂ ಅಲ್ಲಿ ಏನ್ ವಿಚಾರ ಇದೆ ಅಂದ್ರೆ ದಿನಕ್ಕೆ 7 ಸರಿ ನಾವು ನಮಾಜ ಮಾಡ್ಬೇಕು, ಅಷ್ಟು ಮಾಡಿದ್ರೆ ಸಾಕು ನಮಗೆ ಇದ್ ಸಿಗುತ್ತೆ, ಸ್ವರ್ಗ ಸಿಗುತ್ತೆ ಅಂತ. ಅವರು ಆ ತರ ಮಾಡಿ ಏನ್ ಮಾಡಿದ್ದಾರೆ ಅಂದ್ರೆ ಕನಿಷ್ಠವಾಗಿ ಭಗವಂತನಿಗೆ 7 ಸಲ ನಮಸ್ಕಾರ ಮಾಡುವಂತ ಒಂದು ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಇನ್ನು ಕೆಲವೊಂದು ಬೇರೆ ಬೇರೆ ಸಂಪ್ರದಾಯದಲ್ಲಿ ಇನ್ನೊಂದ್ ಸ್ವಲ್ಪ ಇರುತ್ತೆ. ಉದಾಹರಣೆಗೆ ಯಾರಾದ್ರೂ ಒಬ್ರು ಏನ್ ಹೇಳ್ತಾರೆ, ಈಗ ನೀವು ಸಂಡೆ ಭೇಟಿಯಾಗಿ ಭಗವಂತನ ಗುಣಗಾನ ಮಾಡಿ ಅಂತ, ಆ ತರ ಸಂಪ್ರದಾಯ ಇರುತ್ತೆ. ಆದ್ರೆ ವಾಸ್ತವಿಕವಾಗಿ ಉದ್ದೇಶ ಏನಂದ್ರೆ ಕೊನೆಗೆ ಹೇಗಾದ್ರೂ ಮಾಡಿ ಭಗವಂತನ ಜೊತೆಗೆ ಸಂಪರ್ಕ ಮಾಡೋದು ಅಂತ. ಇಲ್ಲಿ ಭಾಗವತ್ ಪುರಾಣ ಏನಿದೆ, ಭಾಗವತ್ ಪುರಾಣ ಅದ್ರದ್ದು ವಿಸ್ತಾರ, ಭಗವಂತ ಯಾರಿದ್ದಾರೆ ಅನ್ನೋ ವಿಷಯದಲ್ಲಿ ವಿಸ್ತಾರ. ಭಗವಂತ ಯಾರಿದ್ದಾರೆ, ಯಾವ ತರ ಬಟ್ಟೆ ಹಾಕೋತಾರೆ, ಎಲ್ಲಿರ್ತಾರೆ, ಅವ್ರ ಅಡ್ರೆಸ್ ಏನು, ಅವ್ರ ಫೋನ್ ನಂಬರ್ ಏನು, ಅದೆಲ್ಲ ವಿಸ್ತಾರವಾಗಿ ಇಲ್ಲಿ ಭಾಗವತ್ ಪುರಾಣದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಇದು ಅಮಲ ಪುರಾಣ, ಶ್ರೀಮದ್ ಭಾಗವತಂ ಪುರಾಣಂ ಅಮಲಂ ಪ್ರೇಮಾಪಮರ್ತೋ ಮಹಾನ್ ಅಂತ. ಅದಕ್ಕೆ ಯಾರಿಗಾದ್ರೂ ಈ ಇಸ್ಲಾಂದಲ್ಲಿ ಕ್ವೆಶ್ಚನ್ ಅಲ್ಲಿ ಪ್ರಚಾರ ಮಾಡ್ಬೇಕಂದ್ರೆ, ಇದೇನ್ ನೀವು ಭಗವಂತನ ಜೊತೆಗೆ ಬರೀ ಸ್ವಾರ್ಥಕ್ಕೋಸ್ಕರ ಸಂಬಂಧವನ್ನು ಇಟ್ಕೊಂಡಿದ್ದೀರಾ, ಅಂದ್ರೆ ನೀವು ಏನಕ್ಕೋಸ್ಕರ ಭಗವಂತನ ಭಕ್ತಿ ಮಾಡ್ತಾ ಇದ್ದೀರಾ ಅಥವಾ ಪೂಜೆ ಮಾಡ್ತಿದ್ದೀರಾ ಅಥವಾ ನಮಾಜ್ ಮಾಡ್ತಾ ಇದ್ದೀರಾ, ಕೊನೆಗೆ ಸ್ವರ್ಗಕ್ಕೆ ಹೋಗ್ಬೇಕು, ನಾವು ಸುಖ ಅನ್ಭವಿಸ್ಬೇಕು ಅಂತ. ಇದೆಂತ ಸಂಬಂಧ? ಇಲ್ಲಿ ಭಾಗವತ್ ಪುರಾಣ ಏನ್ ಹೇಳ್ತದೆ, ಸ್ವವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿ ರದೋಕ್ಷಜೆ ಅಹೇತುಕಿ ಅಪ್ರತಿಗತ ಯಯಾತ್ಮ ಸುಪ್ರಸಿದ್ಧಿ. ಏನು ಸ್ವಾರ್ಥ ಇಟ್ಕೊಳ್ದೇನೆ ಯಾವಾಗ ನಾವು ಪೂಜೆ ಮಾಡ್ತೇವಿ ಆವಾಗ ನಿಜವಾದ ಸಂತುಷ್ಟಿ ಸಿಗುತ್ತೆ ಅಂತ. ಯಾಕೆ ನಾವು ದೇವರ ಹತ್ರ ನಮ್ಮ ಸ್ವಾರ್ಥವನ್ನು ಇಟ್ಕೊಂಡು ನಮ್ಮ ಲಿಸ್ಟ್ ಅನ್ನು ತಗೊಂಡೋಗ್ಬೇಕು? ನಿಮ್ಗೇನ್ ಸಂತುಷ್ಟಿ ಏನ್ ಮಾಡಿದ್ರೆ ನಿಮಗ್ ಸಂತುಷ್ಟಿ ಸಿಗುತ್ತೆ ಅನ್ನೋ ಭಾವನೆಯಲ್ಲಿ ಹೋಗ್ಬೇಕು ಅಂತ ಭಾಗವತ್ ಪುರಾಣ ಹೇಳುತ್ತೆ. ನಿಮ್ದೇ ದೇವ್ರ ಜೊತೆಗೆ ನೀವು ಈ ತರದ ಸಂಬಂಧವನ್ನು ಯಾಕೆ ಇಟ್ಕೋಬಾರ್ದು ಅನ್ನುವಂಥದ್ದನ್ನ ಹೇಳಿ ಅವರಿಗೆ ಭಾಗವತ್ ಪುರಾಣವನ್ನು ಓದಿಸ್ಲಿಕ್ಕೆ ಪ್ರೇರಣೆ ಕೊಡ್ಬೋದು. ಈಗ ನಿನ್ನೆ ಶ್ಲೋಕದಲ್ಲಿ ಮತ್ತೆ ಏನಾಯ್ತು ಅಂದ್ರೆ, ಈ ಭಗವಂತ ಅನ್ನೋ ಸ್ತರ ಯಾರ್ದಿದೆ, ಯಾರು ಭಗವಂತ ಅನ್ನುವಂತ ವಿಷಯದಲ್ಲಿ ಚರ್ಚೆ ಆಯ್ತು. ಅದು ಗೊತ್ತಾಯ್ತು. ಕೃಷ್ಣಸ್ತು ಭಗವಾನ್ ಸ್ವಯಂ, ಹೇಗೆ ಪ್ರಧಾನ ಮಂತ್ರಿಯ ಉಪಾಧಿ ಇರುತ್ತೆ, ಅದಕ್ಕೆ ಆ ಪೀಠಕ್ಕೆ ಕುತ್ಕೊಂಡಿರುವಂತ ವ್ಯಕ್ತಿಯ ಹೆಸರು ಒಂದಿರುತ್ತೆ. ಅದೇ ತರ ಭಗವಂತ ಅನ್ನೋ ಉಪಾಧಿ ಮೇಲೆ ಆ ಪೀಠದ ಮೇಲೆ ಕುತ್ಕೊಂಡಿರುವಂತ ವ್ಯಕ್ತಿಯ ಹೆಸರು ಕೃಷ್ಣ. ಮತ್ತೆ ಇದು ಪ್ರಧಾನ ಮಂತ್ರಿ ತರ ಪರಿವರ್ತನೆ ಆಗಲ್ಲ, ಒಂದೇ ತರ ಇರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಯಾವ ತರದ್ದು ಯಾರಿಗೆ ಭಗವಂತ ಪೂರ್ಣವಾಗಿ ಪ್ರಕಟ ಆಗ್ತಾನೆ, ಯಾರಿಗೆ ಪ್ರಕಟ ಆಗಲ್ಲ ಅದು ಕೂಡ ಆಯ್ತು. ಮತ್ತೆ ಕೃಷ್ಣ ಬರೀ 5,000 ವರ್ಷದಿಂದ ಬಂದಿದ್ದಾನೆ, ಅವನು ಹೇಗೆ ಭಗವಂತ ಅನ್ನುವಂತ ವಿಷಯದಲ್ಲಿಯೂ ಕೂಡ ಚರ್ಚೆ ಆಯ್ತು. ಇಲ್ಲ, ಭಗವಂತನ ಲೀಲೆಗಳು ಬೇರೆ ಬೇರೆ ಕಡೆ ಇರ್ತಾವೆ ಅಂತ. ಮತ್ತೆ ಬೇರೆ ಬೇರೆ ತರದ್ದು ಅವತಾರಗಳಿದಾವೆ, ಪುರುಷ ಅವತಾರ, ಗುಣ ಅವತಾರ, ಲೀಲಾ ಅವತಾರ, ಮನ್ವಂತರ ಅವತಾರ. ಇವೆಲ್ಲದಕ್ಕೂ ಕೂಡ ಮೂಲ ಭಗವಾನ್ ಅಂತ ಇಲ್ಲೇ ಗೊತ್ತಾಗುತ್ತೆ. ಕೃಷ್ಣ ಮತ್ತೆ ಹಾಗಿದ್ರೆ 20ನೇ ಅವತಾರದ ಬಗ್ಗೆ ಯಾಕೆ ಚರ್ಚೆ ಆಗಿತ್ತು? 20ನೇ ಅವತಾರದಲ್ಲಿ ಕೃಷ್ಣ ಮತ್ತೆ ಬಲರಾಮ ಬಂದಿದ್ದಾರೆ ಅಂತ ಇದಕ್ಕಿಂತ ಮುಂಚೆ ಚರ್ಚೆ ಆಯ್ತು. ಇಲ್ಲ, ಆ ಶ್ಲೋಕದಲ್ಲಿ ನೀವು ನೋಡಿ ಕೃಷ್ಣನಿಗೆ ಭಗವಾನ್ ಅಂತ ಸಂಬೋಧನೆ ಮಾಡಿದ್ದಾರೆ. ಆವಾಗ ಸೂತ ಗೋಸ್ವಾಮಿ ಹೇಳೋ ಉದ್ದೇಶ ಏನಂದ್ರೆ, ಇಲ್ಲ, ವಾಸ್ತವಿಕವಾಗಿ ಅವ್ರು ಭಗವಂತ ಇದ್ದಾರೆ ಅಂತ. ಮತ್ತೆ ರಸರೂಪದಲ್ಲಿ ರಸದ ದೃಷ್ಟಿಯಿಂದ ನೋಡಿದ್ರೆ ಏನಾಗುತ್ತೆ, ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಭಗವಾನ್ ಕೃಷ್ಣನಲ್ಲಿ ಜಾಸ್ತಿ ರಸಗಳು ಪ್ರಕಟ ಆಗ್ತಾ ಇದೆ, ಆದ್ರೆ ಬೇರೆ ಅವತಾರಗಳಲ್ಲಿ ಆ ರಸಗಳು ಇದ್ರೂ ಸಹ ಪ್ರಕಟ ಆಗ್ತಾ ಇಲ್ಲ. ಅದಕ್ಕೆ ಆ ಕಾರಣಕ್ಕೆ ರಸದ ದೃಷ್ಟಿಯಿಂದ ನೋಡಿದ್ರೆ ಭಗವಂತನೇ ಎಲ್ಲಾ ರಸಗಳ ಮೂಲ, ಅದಕ್ಕೆ ಭಗವಂತ ಎಲ್ಲದಕ್ಕೂ ಮೂಲ ಅಂತ ಇಲ್ಲಿ ತನಕ ಚರ್ಚೆ ಆಗಿತ್ತು. ಇವಾಗ ವಿಷ್ಣು ಪುರಾಣದಲ್ಲಿ, ಭಾಗವತ್ ಪುರಾಣದಲ್ಲಿ ಕೆಲವೊಂದು ಶ್ಲೋಕಗಳಿದಾವೆ. ಆ ಶ್ಲೋಕಗಳು ಈ ನಮ್ಮ ಕೃಷ್ಣಸ್ತು ಭಗವಾನ್ ಸ್ವಯಂಗೆ ಒಂಥರ ಪೆಟ್ಟು ಬೀಳೋ ತರ ಇರುತ್ತೆ. ಉದಾಹರಣೆಗೆ ಶ್ರೀಮದ್ ಭಾಗವತ್ ಪುರಾಣದ 2ನೇ ಸ್ಕಂದ 7ನೇ ಅಧ್ಯಾಯ ಶ್ಲೋಕ ಸಂಖ್ಯೆ 26. ಭೂಮೇ ಸುರೇತರ ವರೂಥ ವಿಮರ್ದಿತಾಯ ಕ್ಲೇಶ ವ್ಯಯಾಯ ಕಲಯ ಶೀತ ಕೃಷ್ಣ ಕೇಶ ಜಾತ ಕರಿಷ್ಯತಿ ಜನಾನ್ ಉಪಲಕ್ಷ್ಯ ಮಾರ್ಗ ಕರ್ಮಣಿ ಚಾತ್ಮ ಮಹಿಮೋಪ ನಿಬಂಧನಾನಿ ಅಂತ ಭಾಗವತ್ ಪುರಾಣದಲ್ಲಿ ಹೇಳಿದೆ. ಇಲ್ಲಿ ಸಾಮಾನ್ಯ ಇದು ಸಾಮಾನ್ಯವಾಗಿ ಜನ ಏನಂತ ಹೇಳ್ತಾರೆ,
ಭೂಮಿ ಸುರೇತರ ವರೂತ ವಿಮರ್ದಿತ. ಯಾವಾಗ ಭೂಮಿ ಮೇಲೆ ಅಸುರರದು ಸಂಖ್ಯೆ ತುಂಬಾ ಜಾಸ್ತಿ ಆಯ್ತು, ಆ ಕ್ಲೇಶ ನಿವಾರಣೆಗೋಸ್ಕರ ವಿಷ್ಣು ಏನ್ ಮಾಡಿದ ಅಂದ್ರೆ ತನ್ನ ತಲೆ ಮೇಲೆ ಬಿಳಿ ಮತ್ತೆ ಕಪ್ಪು ಕೂದ್ಲ ಇತ್ತು, ಅದನ್ನ ಕಿತ್ಕೊಂಡು ಚೆಲ್ಲಿಬಿಟ್ಟ ಭೂಮಿ ಮೇಲೆ. ಆ ಬಿಳಿ ಕೂದ್ಲ ರೋಹಿಣಿ ಗರ್ಭದಲ್ಲಿ ಆಶ್ರಯ ತಗೊಂಡು, ಕಪ್ಪು ಕೂದ್ಲು ದೇವಕಿ ಗರ್ಭದಲ್ಲಿ ಆಶ್ರಯ ತಗೊಂಡು, ಈ ತರ ಕೃಷ್ಣ ಬಲರಾಮ ಆಗಿ ಅವರು ಹುಟ್ಟಿ ಭೂಮಿಯ ಭಾರ ಕಡಿಮೆ ಮಾಡಿದ್ರು ಅಂತ ಇದ್ರದ್ದು ಅರ್ಥ ಅಂತ ಹೇಳ್ತಾರೆ. ವಿಷ್ಣು ಪುರಾಣದಲ್ಲಿಯೂ ಇದೇ ತರ ಹೇಳ್ತೇವೆ. ಉಜ್ಜಹರಾತ್ ಮನಃ ಕೇಶೌ ಶೀತ ಕೃಷ್ಣೌ ಮಹಾಮುನಿ. ಹೇ ಮಹಾಮುನಿ, ಮಹಾವಿಷ್ಣು ತನ್ನ ಬಿಳಿ ಮತ್ತೆ ಕಪ್ಪು ಕೂದಲುಗಳನ್ನ ಕಿತ್ತಿ ಚೆಲ್ಲಿದ್ರು, ಅದರ ಪರಿಣಾಮವಾಗಿ ಕೃಷ್ಣ ಬಲರಾಮರು ಅವತಾರ ಆದ್ರು ಅಂತ ಹೇಳ್ತಾರೆ. ಇದೇ ತರ ಮಹಾಭಾರತದಲ್ಲಿ. ಅದಕ್ಕೆ ಇವ್ರೇನ್ ಪೂರ್ವ ಪಕ್ಷದವ್ರು ಏನ್ ಪ್ರಶ್ನೆ ಕೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ವಿಷ್ಣುವಿನಿಂದಾನೇ ಕೃಷ್ಣ ಬಲರಾಮ ಬಂದಿದ್ದಾರೆ. ಯಾಕಂದ್ರೆ ವಿಷ್ಣು ಯಾವಾಗ ತಮ್ಮ ಕೂದಲುಗಳನ್ನ ಕಿತ್ತಿ ಚೆಲ್ಲಿದ್ರು, ಅದರ ಪರಿಣಾಮವಾಗಿ ಕೃಷ್ಣ ಬಲರಾಮ ಬಂದಿದ್ದಾರೆ ಅಂತ ಹೇಳ್ತಾ ಇದ್ರೆ, ನೀವ್ ಹೆಂಗ್ ಹೇಳ್ತೀರಾ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ? ಇವಾಗ ಇದು ಕಷ್ಟಕರ ಆಯ್ತು, ಇದೊಂದು ಪೂರ್ವ ಪಕ್ಷ. ಇದನ್ನ ಹೇಗೆ ಉತ್ತರ ಕೊಡೋದು ನಾವು? ಅದಕ್ಕೆ ಶ್ರೀಧರ ಸ್ವಾಮಿಗಳು ಏನ್ ಹೇಳ್ತಾರಂದ್ರೆ, ಕೃಷ್ಣ ಬಲರಾಮಗೆ ಒಂದೊಂದ್ಸರ್ತಿ ಕಪ್ಪು ಮತ್ತೆ ಬಿಳಿ ಕೇಶ ಅಂತ ವರ್ಣನೆ ಆಗಿದೆ. ಇಲ್ಲಿ ನಾವು ಕೇಶ ಅನ್ನೋ ಶಬ್ದದ ಏನ್ ಅರ್ಥ ಅದನ್ನ ಅರ್ಥ ಮಾಡ್ಕೋಬೇಕು. ಕೇಶ ಅನ್ನೋ ಶಬ್ದಕ್ಕೆ ಬರೀ ಕೂದ್ಲು ಅಂತ ಒಂದೇ ಆಗಲ್ಲ. ಸಂಸ್ಕೃತದಲ್ಲಿ ಏನಿದೆ ಅಂದ್ರೆ ಒಂದು ಶಬ್ದಕ್ಕೆ ಬಹಳಷ್ಟು ಅರ್ಥಗಳಿರ್ತವೆ, ಒಂದೇ ತರದ ಅರ್ಥ ಇರಲ್ಲ. ಇಲ್ಲೇ ಶ್ರೀಧರ ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ, ಕೇಶ ಅನ್ನೋದಕ್ಕೆ ತೇಜಸ ಅಂತ ಹೇಳ್ತಾರೆ. ಅದಕ್ಕೆ ಈ ತೇಜಸ ಅನ್ನೋ ಶಬ್ದವನ್ನು ತಿಳ್ಕೊಂಡ್ರೆ ಈ ಭಾಗವತ್ ಪುರಾಣದಲ್ಲಿ ಏನ್ ನಾವು ಇದು ಅನ್ವಯ ಮಾಡ್ಬೋದಂದ್ರೆ, ಭೂಮಿ ಮೇಲೆ ಯಾವಾಗ ಅಸುರರ ಸಂಖ್ಯೆ ತುಂಬಾ ಜಾಸ್ತಿ ಆಗಿ ಅವರಿಂದ ತೊಂದರೆ ಆಯ್ತು, ಆ ಸಮಯದಲ್ಲಿ ತೇಜೋಮಯ ರೂಪದಲ್ಲಿ ಕೃಷ್ಣ ಬಲರಾಮರು ಬಂದು ಪ್ರಕಟ ಆದ್ರು. ಆ ತೇಜೋಮಯ ರೂಪವಾಗಿರುವಂತ ಕೃಷ್ಣ ಬಲರಾಮರು ರೋಹಿಣಿ ಮತ್ತೆ ದೇವಕಿಯ ಗರ್ಭದಲ್ಲಿ ಇದ್ದು ಜನ್ಮ ತಗೊಂಡು ಆ ಭೂಮಿಯ ಭಾರನ್ನು ಕಡಿಮೆ ಮಾಡಿದ್ರು ಅಂತ ಈ ತರ ಆಗುತ್ತೆ. ಈಗ ಇದರಿಂದ ಒಂದು ಪ್ರಶ್ನೆ ಬರುತ್ತೆ. ಸರಿ, ಅದಾದ್ಮೇಲೆ ಹೇಳ್ತೀನಿ. ಈಗ ಇನ್ನೊಂದ್ ಕಡೆ ಏನಾಗುತ್ತೆ ಅಂದ್ರೆ, ಇನ್ನೊಂದ್ ಕಡೆ ನೀವು ಕೇಶ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಮಾಡ್ಬೋದು ಅಂದ್ರೆ, ಕ ಈಶಾ ಅಂತ. ಕ ಈಶಾ ಅಂದ್ರೆ ಕ ಅಂದ್ರೆ ಬ್ರಹ್ಮ, ಬ್ರಹ್ಮ. ಆಮೇಲೆ ಈಶಾ ಅಂದ್ರೆ ಬ್ರಹ್ಮನ ಈಶಾ, ಅಥವಾ ಕ ಅಂದ್ರೆ ಆನಂದ, ಆನಂದ ರೂಪದಿಂದಿರುವಂತ ಈಶಾ ಅಂತ ಹೇಳ್ಬೋದು. ಅದಕ್ಕೆ ಪೂರ್ತಿ ಆನಂದ ಇರುವಂತ ಪರಮ ಪುರುಷ ಭಗವಂತ, ದೇವೋತ್ತಮ ಪರಮ ಪುರುಷ ಭಗವಂತ ಈ ಭೂಮಿ ಮೇಲೆ ಅವತರಿಸಿದ್ದಾರೆ ಕೃಷ್ಣ ಬಲರಾಮ ರೂಪದಲ್ಲಿ ಅಂತ. ನೀವ್ಯಾಕೆ ಮಹಾವಿಷ್ಣುವಿನ ಕೂದ್ಲುಗಳು ಅಂತ ಹೇಳ್ತಾ ಇದ್ದೀರಿ ಅಂತ. ಸರಿಯಪ್ಪ, ಇಲ್ಲ, ನಾವು ಮಹಾವಿಷ್ಣುವಿನ ಕೂದ್ಲಂತೆ ಹೇಳ್ತೇವಿ ಅಂತ ಅನ್ನುವಂಥದ್ದು ಬಂದ್ರೆ, ಯಾಕಂದ್ರೆ ಕೇಶ ಅಂತ ಹೇಳ್ತಿದ್ದಾರೆ, ಕೇಶ ಬೇರೆ ತರ್ಕ ಏನ್ ಕೊಡೋ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ಅದಕ್ಕೆ ಇನ್ನೊಂದು ಕಡೆ ಪ್ರಮಾಣ ಕೊಟ್ಟಿದ್ದಾರೆ. ಯಾವಾಗ ಭಾಗವತ್ ಪುರಾಣದಲ್ಲಿ ಯಾವಾಗ ಭೂಮಿಯ ಭಾರ ಜಾಸ್ತಿ ಆಗುತ್ತೆ, ಆವಾಗ ದೇವತೆಗಳ ಹತ್ರ, ದೇವತೆಗಳು ವಿಷ್ಣುವಿನ ಹತ್ರ ಹೋಗ್ತಾರೆ. ದೇವತೆಗಳು ವಿಷ್ಣುವಿನ ಹತ್ರ ಹೋಗಿ ಪ್ರಶ್ನೆ ಕೇಳ್ತಿದಾಗ ವಿಷ್ಣು ಏನ್ ಮಾಡ್ತಾರೆ, ಅವ್ರು ಹೇಳ್ತಾರೆ ಏನಂತೆ, ಇಲ್ಲ ನನ್ನ ಬಿಳಿ ಮತ್ತೆ ಕಪ್ಪು ಇಲ್ಲ, ಇಲ್ಲ ನಾನು ಇವಾಗ ಶಂಕರ್ಷಣ ವಾಸುದೇವ ರೂಪದಲ್ಲಿ ಬಂದು ಭೂಮಿಯ ಭಾರವನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನೀವು ಭಗವಾನ್ ವಿಷ್ಣುವಿನ ಶಂಕರ್ಷಣ ವಾಸುದೇವ ರೂಪ ಬಂದಿದ್ದಾರೆ, ಬಿಳಿ ಮತ್ತೆ ಕಪ್ಪು ಕೇಶ, ಕೃಷ್ಣ ಬಲರಾಮ ಅಲ್ಲ. ಕೃಷ್ಣ ಬಲರಾಮ ಅಂತೂ ಸ್ವಯಂ ಭಗವಾನ್ ಇದ್ದಾರೆ ಅಂತ ನೀವು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲಿ ನೀವು ಬಿಳಿ ಮತ್ತೆ ಕಪ್ಪು ಕೇಶ ಅಂತ ಹೇಳಿ ಅರ್ಥ ಮಾಡ್ಕೊಂಡು ವಿಷ್ಣುವಿನ ಅವತಾರ ಕೃಷ್ಣ ಅಂತ ಅರ್ಥ ಮಾಡ್ಕೊಂಡ್ರೆ ಒಂದು ಸಮಸ್ಯೆ ಆಗುತ್ತೆ. ಏನ್ ಸಮಸ್ಯೆ ಆಗುತ್ತೆ? ಇಲ್ಲಿ ಭಾಗವತ್ ಪುರಾಣದಲ್ಲಿ ಸ್ಪಷ್ಟವಾಗಿ ಏತೇಚಾಂಸ ಕಲಾಪಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳಿದ್ದಾರೆ. ಆದ್ರೆ ಕೃಷ್ಣನೇ ಸ್ವಯಂ ಭಗವಾನ್ ಅಂತ ಇಲ್ಲಿ ಹೇಳಿದ್ದಾರೆ. ಈಗ ಇದು ಸಮನ್ವಯ ಆಗಲ್ಲ. ಒಂದು ವೇದಾಂತ ಸೂತ್ರಗಳಲ್ಲಿ ಒಂದು ಸೂತ್ರ ಇದೆ, ತತ್ತು ಸಮನ್ವಯಾತ್ ಅಂತ. ಈ ತತ್ತು ಸಮನ್ವಯಾತ್ ಅಂದ್ರೆ ಏನರ್ಥ? ಶಾಸ್ತ್ರಗಳಲ್ಲಿ ಭಿನ್ನ ಮತ ಇರಬಾರ್ದು. ಶಾಸ್ತ್ರದ ಯಾವ್ದಾದ್ರೂ ಒಂದು ಭಾಗವನ್ನ ಎತ್ಕೊಳ್ಳಿ, ಇನ್ನೊಂದು ಮೂಲೆಯಿಂದ ಇನ್ನೊಂದು ಭಾಗವನ್ನು ಎತ್ಕೊಳ್ಳಿ, ಆ ಎರಡೂ ವಿಷಯಗಳನ್ನ ನೀವು ಸಮನ್ವಯ ಮಾಡ್ತಾ ಹೋದ್ರೆ ವಿರುದ್ಧ ಪಕ್ಷವನ್ನು ಕೊಡಬಾರ್ದು. ಉದಾಹರಣೆಗೆ ಒಂದ್ ಕಡೆ ಭಗವಂತನಿಗೆ ವಯಸ್ಸಾಗಿದೆ ಅಂತ ಹೇಳುತ್ತೆ, ಇನ್ನೊಂದ್ ಕಡೆ ಭಗವಂತನಿಗೆ ವಯಸ್ಸಾಗಿಲ್ಲ ಅಂತ ಹೇಳುತ್ತೆ. ಈ ತರ ಇದು ಆಗಲ್ಲ. ಒಂದೇ ಪಕ್ಷ ಇರ್ಬೇಕು. ಭಗವಂತ ಅಂದ್ರೆ ಕೃಷ್ಣನಿಗೆ ವಯಸ್ಸಾಗುತ್ತೋ ಇಲ್ಲೋ, ಇದು ಒಂದೇ ಪಕ್ಷವನ್ನು ನೀವು ಇಟ್ಕೋಬೇಕು. ಎಲ್ಲಾ ಶಾಸ್ತ್ರಗಳಲ್ಲಿ ನೀವು ಈ ತರ ಭಿನ್ನ ಪಕ್ಷಗಳನ್ನ ಇಟ್ಕೋಬಾರ್ದು.
ಅಂತ ಹೇಳಲಿಕ್ಕೆ ಈ ವೇದಾಂತ ಸೂತ್ರ ಏನ್ ಹೇಳುತ್ತೆ, ತತ್ವ ಸಮನ್ವಯಾತ್ ಅಂತ ಹೇಳುತ್ತೆ, 4ನೇ ವೇದಾಂತ ಸೂತ್ರ. ಆ ತತ್ವ ಸಮನ್ವಯಾತ್ ಸೂತ್ರದ ಆಧಾರದ ಮೇಲೆ ಒಂದು ಕಡೆ ನೀವು ವಿಷ್ಣುವಿನ ಕೇಶದಿಂದ, ಬಿಳಿ ಕೇಶದಿಂದ, ಕಪ್ಪು ಕೇಶದಿಂದ ಕೃಷ್ಣ ಬಂದಿದ್ದಾನೆ ಅಂದ್ರೆ ವಿಷ್ಣುವಿನಿಂದ ಕೃಷ್ಣ ಬಂದಿದ್ದಾನೆ ಅಂತ ಹೇಳಿ, ಇನ್ನೊಂದು ಮೂಲೆಯಲ್ಲಿ ಭಾಗವತ್ ಪುರಾಣದಲ್ಲಿ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳಿದ್ರೆ ಆ ತತ್ವ ಸಮನ್ವಯ ಹಾಳಾಗುತ್ತೆ. ಆ ಕಾರಣಕ್ಕೆ ನಾವು ಬೇರೆ ಕೊಟ್ಟಿರುವಂತ ಬೇರೆ ವ್ಯಾಖ್ಯಾನಗಳೇನಿದಾವೆ, ಕೇಶ ಶಬ್ದಕ್ಕೆ ವ್ಯಾಖ್ಯಾನವನ್ನು ಕೊಟ್ವಿ, ಶಂಕರ್ಷಣ ವಾಸುದೇವ ಅಂತ ಅವತಾರ ಬರ್ತಾರಂತ ವ್ಯಾಖ್ಯಾನವನ್ನು ಕೊಟ್ವಿ, ಆ ವ್ಯಾಖ್ಯಾನಗಳನ್ನ ಸ್ವೀಕಾರ ಮಾಡ್ಲೇಬೇಕಾಗುತ್ತೆ, ಇಲ್ಲಾಂದ್ರೆ ಸಮನ್ವಯ ನಾಶ ಆಗುತ್ತೆ ಅಂತ ಹೇಳ್ತಾರೆ. ಹರಿವಂಶದಲ್ಲಿ ಒಂದು ಶ್ಲೋಕ ಬರುತ್ತೆ, ಗಿರಿ ಗುಹಾಯಂ ಭಗವಾನ್ ಸ್ವಮೂರ್ತಿಂ ನಿಕ್ಷಿಪ್ಯ ಗರುಡಂ ಚ ತತ್ರಾವಸ್ಥಾಪ್ಯ ಸ್ವಯಂ ಅತ್ರಾಗತಃ ಅಂತ ಇಲ್ಲಿ ಹರಿವಂಶದಲ್ಲಿ ಹೇಳ್ತಾರೆ. ಗಿರಿ ಗುಹಾಯಂ ಭಗವಾನ್ ಸ್ವಮೂರ್ತಿಂ ನಿಕ್ಷಿಪ್ಯ ಗರುಡಂ ಅಂದ್ರೆ ಒಂದು ಯಾವುದೋ ಗವಿ ಗಂಧರ್ವದಲ್ಲಿ ಇವಾಗ ದೇವತೆಗಳು ಬಂದು ಪ್ರಾರ್ಥನೆ ಮಾಡಿದ್ರು ಭಗವಂತನಿಗೆ, ಭಗವಂತ ದಯವಿಟ್ಟು ಬಂದ್ಬಿಡಪ್ಪ, ತುಂಬಾ ರಾಕ್ಷಸರದು ಭಾರ ಆಗಿದೆ ಅಂತ. ಅವಾಗ ಏನಾಯ್ತಂದ್ರೆ ಭಗವಂತ ತಕ್ಷಣನೇ ಗರುಡನ್ ಮೇಲೆ ಇದು ಮಾಡಿದ್ರು, ಸವಾರಾಗಿ ಬಂದ್ರು. ಗರುಡನ್ ಮೇಲೆ ಸವಾರಾಗಿ ಬಂದು ಒಂದು ಗವಿಯಲ್ಲಿ ಅವರು ಪ್ರವೇಶ ಮಾಡಿದ್ರು. ಗುಹೆ ಇರುತ್ತಲ್ಲ, ಒಂದು ಗುಹೆಯಲ್ಲಿ ಪ್ರವೇಶ ಮಾಡಿದ್ರು. ಆ ಗುಹೆಯಲ್ಲಿ ಪ್ರವೇಶ ಮಾಡಿ ಅಲ್ಲಿ ಗರುಡನಿಗೆ ಏನ್ ಹೇಳಿದ್ರು, ಗರುಡ ನೀನ್ ಇಲ್ಲೇ ದಾರಿ ಕಾಯಿ, ನಾನು ನನ್ನ ಲೀಲೆಗಳನ್ನ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಭಗವಾನ್ ಸ್ವಮೂರ್ತಿಂ ಅಂತ ಹೇಳಿದ್ರು. ತನ್ನ ಸ್ವಂತ ರೂಪದಲ್ಲಿ ಭಗವಂತ ಬಂದ್ರು. ಅಂದ್ರೆ ವಿಷ್ಣು ಆ ಕ್ಷಣದಲ್ಲಿ ಕೃಷ್ಣನಲ್ಲಿ ಪರಿವರ್ತನೆ ಆಗಿ ಬರ್ಲಿಲ್ಲ, ತನ್ನ ಸ್ವಂತ ರೂಪದಲ್ಲಿ ಬಂದ್ರು. ಹಾಗಿದ್ರೆ ಸ್ವಂತ ರೂಪ ಇಲ್ಲಿ ಯಾವ ತರ ಪ್ರಕಟ ಆಗಿದೆ, ಪೀತಾಂಬರಧಾರಿ, ದ್ವಿಭುಜ, ವೇಣುಧಾರಿ ರೂಪ. ಅಂದ್ರೆ ಅವರು ಪೀತಾಂಬರ ವಸ್ತ್ರಗಳನ್ನ ಧಾರಣೆ ಮಾಡಿದ್ದಾರೆ, 2 ಕೈಗಳಿದಾವೆ, ಕೊಳಲನ್ನು ಊದ್ತಾ ಇದ್ದಾರೆ. ಆ ತರ ಸ್ವಂತ ರೂಪದಲ್ಲಿ ಬಂದ್ರು ಹೊರತು ವಿಷ್ಣುವಿನಿಂದ ಕೃಷ್ಣನ ಪರಿವರ್ತನೆ ಆಗಿ ಬಂದಿಲ್ಲ ಅಂತ ಸ್ಪಷ್ಟವಾಗಿ ಹರಿವಂಶದಲ್ಲಿ ಹೇಳ್ತಾರೆ. ಅದಕ್ಕೆ ಈ ಹರಿವಂಶ ಪ್ರಮಾಣ ಸಾಕಲ್ವೇ ಏನಂತೆ ಕೃಷ್ಣನೇ ಸ್ವಯಂ ಭಗವಾನ್ ಅಂತ ಹೇಳಲಿಕ್ಕೆ ಜೀವ ಗೋಸ್ವಾಮಿ ಈ ತರ ಅದನ್ನ ತಿರಸ್ಕಾರ ಮಾಡ್ತಾರೆ. ಆಮೇಲೆ ಇನ್ನೊಂದು ನೀವು ನೋಡಿ, ಶಾಸ್ತ್ರದಲ್ಲಿ ಸಾಮಾನ್ಯ ದೇವತೆಗಳಿಗೂ ವಯಸ್ಸಾಗಲ್ಲ. ಈ ಇಂದ್ರಾದಿ ದೇವತೆಗಳು, ಬ್ರಹ್ಮ, ಇವ್ರು ಯಾರಿಗೂ ವಯಸ್ಸಾಗಲ್ಲ. ನಮ್ಮ ತರ ಈ ಭೂಲೋಕದ ಮೇಲೆ ಇರುವಂತ ಜನರಿಗೆ ವಯಸ್ಸಾಗುತ್ತೆ, ಸ್ವರ್ಗಲೋಕದಲ್ಲಿ ವಯಸ್ಸಾಗಲ್ಲ. ಅವ್ರ ಮನ್ವಂತರ ಮುಗಿದ್ಮೇಲೆ ಯಾವಾಗ ಅವ್ರ ಸಾವು ಬರುತ್ತೆ, ಅವರು ಕುತ್ತಿಗೆ ಮೇಲೆ ಒಂದು ಹಾರ ಇರುತ್ತೆ, ಆ ಹಾರ ಹೂವು ಯಾವತ್ತೂ ಒಣಗಲ್ಲ. ಆದ್ರೆ ಯಾವಾಗ ಹಾರ ಒಣಗುತ್ತೆ ಆವಾಗ ಸಾವು ಬಂತು ಅಂತ ಅರ್ಥ. ಮನ್ವಂತರ ಮುಗಿತಾ ಬಂತು, ಸಾವು ಬಂತು ಅಂತ ಅರ್ಥ. ಹಾರ ಒಣಗ್ತಾ ಇದ್ದಾಗ, ಆ ಹಾರ ಒಣಗುತ್ತಿದ್ದಾಗ ಅವರಲ್ಲಿ ಆತಂಕ ಶುರು ಆಗುತ್ತೆ. ಯಾಕಂದ್ರೆ ಅವರು ಕೂಡ ದೇಹ ತ್ಯಾಗ ಮಾಡ್ಬೇಕಲ್ಲ ಅನ್ನುವಂಥದ್ದೊಂದು ನೋವು, ಕಷ್ಟದ ಕಾಲ ಬಂದಿದೆ ಅಂತ. ಆತರ ಅದಕ್ಕೆ ಸಾಮಾನ್ಯ ದೇವತೆಗಳಿಗೂ ಈ ತರ ವಯಸ್ಸಾಗಲ್ಲ. ಭಗವಾನ್ ವಿಷ್ಣುಗೆ ಹೇಗೆ ವಯಸ್ಸಾಗ್ಲಿಕ್ಕೆ ಸಾಧ್ಯ? ಬಿಳಿ ಕೂದಲುಗಳು ವಯಸ್ಸಾಗಿರುವಂತ ಲಕ್ಷಣ. ಯಾರಿಗ ವಯಸ್ಸಾಗುತ್ತೆ? ಈಗ ನಮ್ಗೆ ಒಂದ್ ಸ್ವಲ್ಪ ಬಿಳಿ ಕೂದ್ಲಾಗ್ತಾ ಇದೆ, ಯಾಕಂದ್ರೆ ನಮ್ದು 40 ವರ್ಷ ಆಯ್ತು ಇವಾಗ. ಇದು ಒಂದು ಸಂಕೇತ, ಇನ್ನು ಬೇಗ ವಯಸ್ಸಾಗುತ್ತೆ. ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ನೋಡಿದ್ರೆ ಪೂರ್ತಿ ಬಿಳಿ ಆಗ್ಬಿಟ್ಟಿರುತ್ತೆ. ಇವತ್ತಿನ ಕಾಲದಲ್ಲಿ ನಾವು ಅದನ್ನ ಕಪ್ಪನ್ನ ಬಣ್ಣ ಹಾಕಿ ಮುಚ್ಚಬಹುದು, ಆದ್ರೆ ವಾಸ್ತವಿಕವಾಗಿ ಅದು ಬಿಳಿ ಕೂದಲುಗಳು ವಯಸ್ಸಾಗಿರುವಂತ ಸಂಕೇತ ನಮಗಾಗ್ಬೋದು. ಆದ್ರೆ ಭಗವಾನ್ ವಿಷ್ಣುಗೆ ಅದು ಹೇಗೆ ಆಗ್ಲಿಕ್ಕೆ ಸಾಧ್ಯ? ಭಗವಾನ್ ವಿಷ್ಣುಗೆ ವಯಸ್ಸಾಗ್ತಾ ಇದೆಯಾ? ಅದಕ್ಕೆ ಯಾವ ಕಾರಣಕ್ಕೂ ಅದು ಬಿಳಿ ಕೂದ್ಲು ಅಂತ ಅನ್ಕೋಬಾರ್ದು ನಾವು. ಇಲ್ಲಿ ನಾವು ಸ್ಪಷ್ಟವಾಗಿ ಏನ್ ಅನ್ಕೋಬೇಕಂದ್ರೆ ಇದು ಭಗವಂತ ಏನಿದ್ದಾರೆ ಸಾಕ್ಷಾತ್ ಕೃಷ್ಣ ಬಲರಾಮ ಆಗಿ ಬಂದಿದ್ದಾರೆ ಅಂತ ಅನ್ಕೋಬೇಕು ಅಂತ ಇಲ್ಲೇ ಅರ್ಥ ಗೊತ್ತಾಗುತ್ತೆ. ಇನ್ನೊಂದ್ ಕಡೆ ಏನಾಗುತ್ತೆ, ಭಾಗವತ್ ಪುರಾಣ ದಶಮ ಸ್ಕಂದದಲ್ಲಿ 2ನೇ ಅಧ್ಯಾಯ 9ನೇ ಶ್ಲೋಕ ಯೋಗಮಾಯೆ ಏನ್ ಹೇಳ್ತಾ ಇದ್ದಾರೆ, ನಾನು ನನ್ನ ಅಂಶಭಾಗದಿಂದ ಬರ್ತೇನೆ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಈ ಜನ ಪೂರ್ವ ಪಕ್ಷ ಏನ್ ಹೇಳ್ತಾರೆ ಅಂದ್ರೆ, ನೋಡಿ ವಿಷ್ಣುವಿನ ಅಂಶ ಭಾಗ ಇದು, ವಿಷ್ಣುವಿನ ಅಂಶ ಭಾಗ ಕೃಷ್ಣ ಇದ್ದಾನೆ ಅಂತ ಹೇಳ್ತಾರೆ. ಇಲ್ಲ, ಆ ತರ ನಾವು ಯಾಕೆ ಯೋಚನೆ ಮಾಡ್ತೀವಿ? ಅಂಶ ಭಾಗ ಏನಂದ್ರ ಅಂಶ ಭಾಗದಿಂದ ಜೊತೆಗೆ ಬರ್ತೇನೆ ಅಂತ ಅಂದ್ರೆ ಏನು ಅರ್ಥ? ಅವರು ನಾವು ನಿನ್ನೆ ಚರ್ಚೆ ಮಾಡಿದ್ವಿ, ಪುರುಷ ಅವತಾರ, ಲೀಲಾ ಅವತಾರ, ಗುಣ ಅವತಾರ, ಮನ್ವಂತರ ಅವತಾರ, ಇವು ಎಲ್ಲವೂ ಕೃಷ್ಣನ ರೂಪದಲ್ಲಿ ಸಮಾಶ್ರಿತವಾಗಿರ್ತವೆ. ಇವೆಲ್ಲ ರೂಪಗಳು ಸಹ ಅವ್ರು ಬರ್ತಾರೆ. ಯಾವಾಗ ಅಸುರ ಸಂಹಾರ ಇರುತ್ತೆ, ಆ ವಿಷ್ಣುವಿನ ರೂಪ ಅಸುರ ಸಂಹಾರ ಮಾಡುತ್ತೆ, ಸೃಷ್ಟಿಯ ರಕ್ಷಣೆ ಮಾಡುತ್ತೆ. ಆದ್ರೆ ಅವರೆಲ್ಲರೂ ಕೃಷ್ಣನ ಶರೀರದಲ್ಲಿ ಆಶ್ರಿತವಾಗಿರ್ತಾರೆ ಅಂತ ಈ ತರ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಏನಾಗುತ್ತೆ,
ಮತ್ತೆ ತತ್ವ ಸಮನ್ವಯ ಹಾಳಾಗುತ್ತೆ. ಯಾಕಂದ್ರೆ ಕೃಷ್ಣಸ್ತು ಭಗವಾನ್ ಸ್ವಯಂ ಅನ್ನುವಂತ ವಾಕ್ಯ ಸುಳ್ಳಾಗ್ಬಿಡುತ್ತೆ ಅಂತ ಈ ತರ ಇದನ್ನ ಹೇಳ್ತಾರೆ. ಹಾಗಿದ್ರೆ ಇನ್ನೊಂದು ಪ್ರಶ್ನೆ ಏನ್ ಬರುತ್ತಂದ್ರೆ, ಸರಿ ವೇದಶಾಸ್ತ್ರಗಳಲ್ಲಿ ಎಲ್ಲಾ ಕಡೆ ಒಂದ್ ಕಡೆ ಪರಬ್ರಹ್ಮ ಅಂತ ಹೇಳ್ತಾರೆ, ಒಂದ್ ಕಡೆ ವಿಷ್ಣು ಅಂತ ಹೇಳ್ತಾರೆ. ಅವರು ಎಲ್ಲಿ ನೋಡಿದ್ರು ಈ ತರ ಭೇದ ಮಾಡಿಲ್ಲ, ಒಂದೇ ಹೇಳ್ತಾ ಇದ್ದಾರೆ. ನೀವ್ ಯಾಕೆ ಇಷ್ಟೆಲ್ಲಾ ವಿಶೇಷವಾಗಿ ಕೃಷ್ಣ ಸ್ವಯಂ ಭಗವಾನ್ ಅಂತ ಸಿದ್ಧಪಡಿಸ್ಲಿಕ್ಕೆ ಹಠ ಹಿಡ್ಕೊಂಡಿದ್ದೀರಾ ಅಂತ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಈಗ ನೋಡಿ, ವೇದಶಾಸ್ತ್ರದಲ್ಲಿ ಎಲ್ಲಿ ಆತರ ಇದು ಪ್ರತ್ಯೇಕವಾಗಿ ಹೇಳಿಲ್ಲಲ್ಲ. ಪುರಾಣಗಳಲ್ಲೂ ನೀವು ಬೇರೆ ಕಡೆ ಪುರಾಣಗಳಲ್ಲೂ ಪ್ರತ್ಯೇಕವಾಗಿ ಹೇಳಿಲ್ಲ ಸ್ವಯಂ ಭಗವಾನ್ ಕೃಷ್ಣ ಇದ್ದಾನೆ, ಕೃಷ್ಣ ಎಲ್ಲಕ್ಕೆ ಮೂಲ ಅಂತ. ನೀವ್ ಯಾಕೆ ಇದನ್ನ ಸಿದ್ಧಪಡಿಸ್ಲೇಬೇಕು ಅಂತ ಹಠ ಇಟ್ಕೊಂಡಿದ್ದೀರಾ ಅನ್ನುವಂಥದ್ದೊಂದು ಆಕ್ಷೇಪ ಬರುತ್ತೆ. ಆದ್ರೆ ಈ ಭಾಗವತ್ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಅಲ್ಲ, ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ. ಯಾವಾಗ ಭಾಗವತ್ ಪುರಾಣದಲ್ಲಿ ಹೇಳಿದೆ ಅದನ್ನ ನೀವು ಸ್ವೀಕಾರ ಮಾಡ್ಲಿಕ್ಕೆ ಏನ್ ಸಮಸ್ಯೆ ಇದೆ? ಯಾಕೆ ನೀವು ಇದನ್ನ ಸ್ವೀಕಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಅಂತ. ಇತಿಹಾಸ ಪುರಾಣಾಭ್ಯಾಂ ವೇದಾಂಶಂ ಉಪಬ್ರಹ್ಮೇತ್ ಅಂತ ಒಂದು ಋಗ್ವೇದದಲ್ಲಿ ಹೇಳುತ್ತೆ. ಅಂದ್ರೆ ಏನು, ವೇದಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಇತಿಹಾಸ ಪುರಾಣಗಳ ಸಹಾಯತೆ ಅತಿ ಅವಶ್ಯಕವಾಗಿದೆ. ಇತಿಹಾಸ ಪುರಾಣಗಳ ಸಹಾಯತೆ ಇಲ್ಲದೆ ವೇದಗಳನ್ನ ನಾವು ಇಂಟರ್ಪ್ರೆಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಸ್ಪಷ್ಟವಾಗಿ ಇಲ್ಲಿ ಹೇಳಿದೆ. ಯಾಕಂದ್ರೆ ನಿಗಮ ಕಲ್ಪ ತರೋರ್ ಗಲಿತಂ ಫಲಂ ಶುಕಮುಖಾದ್ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭೂಯಿ ಭಾವುಕ. ನಾವು ಈ ಶ್ಲೋಕದ ತಾತ್ಪರ್ಯದಲ್ಲಿ ನಾವು ವಿಸ್ತಾರವಾಗಿ ಚರ್ಚೆ ಮಾಡಿದ್ವಿ. ಯಾರಿಗ್ ನೆನಪಿದೆ ನೋಡಿ. ಏನಂತೆ, ವೇದಗಳಲ್ಲಿ ಜಾಸ್ತಿ ನಿಮಗೆ ಭೇದ ಸಿಗಲ್ಲ. ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಆ ತರದ್ದು ಶ್ಲೋಕ ಇರುತ್ತೆ. ಇನ್ನೊಂದು ಅಗ್ನಿನಾಗ್ನಿ ಸಮಿದ್ಧತೆ ಕವಿರ್ ಗೃಹಪತಿರಿವಾ ಹವ್ಯವಾ ಚುಪಾಸ್ಯ ಅಂತ ಇರುತ್ತೆ. ಈ ತರ ಬೇರೆ ಬೇರೆ ಶ್ಲೋಕಗಳಿರ್ತವೆ. ಒಂದ್ ಕಡೆ ಅಗ್ನಿಯ ವರ್ಣನೆ ಇದೆ, ಇನ್ನೊಂದ್ ಕಡೆ ವಾಯು ವರ್ಣನೆ ಇದೆ, ಇನ್ನೊಂದ್ ಕಡೆ ಅಶ್ವಿನಿ ವರ್ಣನೆ ಇದೆ, ಅಶ್ವಿನಿ ಕುಮಾರಗಳು. ಈ ತರ ಬೇರೆ ಬೇರೆ ದೇವತೆಗಳ ವರ್ಣನೆ ಇದೆ. ಆ ವರ್ಣನೆಗಳು ವಿಷ್ಣುಗೆ ವರ್ಣನೆ ಕೂಡ ಆಗ್ಬೋದು, ವಿಷ್ಣುಗೆ ಕೂಡ ಸಂಬೋಧನೆ ಆಗ್ಬೋದು, ಆ ದೇವತೆಗಳಿಗೆ ಕೂಡ ಸಂಬೋಧನೆ ಆಗ್ಬೋದು. ನೀವು ಆ ನಿಮ್ ಶ್ರದ್ಧೆ ಅನುಸಾರವಾಗಿ ನೀವು ಅದನ್ನ ಪೂಜೆ ಮಾಡ್ತೀರಿ. ಒಂದು ಉದಾಹರಣೆ ನಾವು ಮುಂಚೆ ಪದೇ ಪದೇ ಚರ್ಚೆ ಮಾಡಿದ್ವಿ. ಅಶ್ವಿನಿ ಕುಮಾರರು ಇರ್ತಾರೆ. ಅಶ್ವಿನಿ ಕುಮಾರರು ಗುಣಗಾನ ಮಾಡ್ಲಿಕ್ಕೆ ಅಶ್ವಿನಿ ಸೂಕ್ತ ಅಂತ ಇದೆ. ಈಗ ಅಶ್ವಿನಿ ಕುಮಾರ ಕೆಲಸ ಏನು? ಎಲ್ಲರಿಗೆ ಒಳ್ಳೆ ಆರೋಗ್ಯ ಕೊಡ್ಬೇಕು. ಆರೋಗ್ಯ ಕೊಡ್ಲಿಕ್ಕೆ ಅವರು ಔಷಧಿಗಳನ್ನ ಅದೆಲ್ಲ ಕೊಡ್ತಾರೆ ಅಶ್ವಿನಿ ಕುಮಾರರು. ಆದ್ರೆ ನೀವು ಅಶ್ವಿನಿ ಕುಮಾರಕ್ಕಿಂತ ಮೇಲೆ ತಾರತಮ್ಯದಲ್ಲಿರುವಂತ ದೇವತೆಗಳಿಗೆ ಯಾರು ಕೊಡ್ತಾರೆ ಆರೋಗ್ಯ? ಈಗ ಉದಾಹರಣೆಗೆ ರುದ್ರ ಇದ್ದಾರೆ, ಬ್ರಹ್ಮ ಇದ್ದಾರೆ, ಇವರೆಲ್ಲರೂ, ಇಂದ್ರ ಕೂಡ ಇದ್ದಾರೆ. ಇವರೆಲ್ಲರೂ ಅಶ್ವಿನಿ ಕುಮಾರಕ್ಕಿಂತ ಶ್ರೇಷ್ಠವಾಗಿದ್ದಾರೆ. ಅಂತವರಿಗೆ ಆರೋಗ್ಯ ಯಾರು ಕೊಡ್ತಾ ಇದ್ದಾರೆ? ಅವರಿಗೆ ಮೂಲ ಅಶ್ವಿನಿ ಕುಮಾರಗಳು ಕೊಡ್ತಾರೆ. ಮೂರು ಅಶ್ವಿನಿ ಕುಮಾರಗಳು ಅಂದ್ರೆ ಸಾಕ್ಷಾತ್ ಭಗವಂತನೇ, ಸಾಕ್ಷಾತ್ ವಿಷ್ಣುನೇ ಅವರಿಗೆ ಆರೋಗ್ಯ ಕೊಡ್ತಾ ಇದ್ದಾರೆ. ಅದಕ್ಕೆ ಮೂಲ ಅಶ್ವಿನಿ ಕುಮಾರ ಅಂದ್ರೆ ಭಗವಂತ. ಆಮೇಲೆ ಬೇರೆಯವರಿಗೆ ಅವರು ಉಪಾಧಿಯನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಪ್ರಧಾನಮಂತ್ರಿ ಇರ್ತಾರೆ. ಪ್ರಧಾನಮಂತ್ರಿ ಅಂದ್ರೆ ಎಲ್ಲಾ ಮಂತ್ರಿಗಳ ಪ್ರಧಾನ, ಅವರು ಕೂಡ ಒಂದು ಮಂತ್ರಿ, ಆದ್ರೆ ಅವರು ಪ್ರಧಾನವಾಗಿರುವಂತ ಮಂತ್ರಿ. ಬೇರೆಯವರು ಸಾಮಾನ್ಯ ಮಂತ್ರಿಗಳು, ಆತರ. ಅದಕ್ಕೆ ಈ ವಾಸ್ತವಿಕವಾಗಿ ಆದಿದೇವ ಅನ್ನುವಂಥವ್ರು ಭಗವಂತನೇ. ಆದಿದೇವ ಭಗವಂತ ಇರೋ ಕಾರಣದಿಂದ ಇವೆಲ್ಲ ಉಪಾಧಿಗಳು ಭಗವಂತನಿಗೆ ಬರುತ್ತೆ. ಆತರ ವೇದಶಾಸ್ತ್ರಗಳಲ್ಲಿ ಎಲ್ಲಾ ಕಡೆ ಭಗವಾನ್ ವಿಷ್ಣುವಿನ ಸಂಬೋಧನೆ ಆಗಿದೆ, ಕೃಷ್ಣನ ಸಂಬೋಧನೆ ಆಗಿದೆ, ಬೇರೆ ಯಾರ್ದು ಸಂಬೋಧನೆ ಆಗಿಲ್ಲ ಅಂತ ಸ್ಪಷ್ಟವಾಗಿ ಪುರುಷೋತ್ತಮ ಯೋಗದಲ್ಲಿ ಹೇಳಿದ್ದಾರೆ. ಯಾವುದು ಶ್ಲೋಕ ಇದೆ ಪುರುಷೋತ್ತಮ ಯೋಗದಲ್ಲಿ ಸ್ಪಷ್ಟವಾಗಿ ಭಗವಾನ್ ವಿಷ್ಣುವಿನ ಸಂಬೋಧನೆ ಆಗಿದೆ ಅಂತ ಯಾರಾದ್ರೂ ಹೇಳ್ಬೋದಾ? ವೇದೈಶ್ಚ ಸರ್ವೇರ್ ಅಹಮೇವ ವೇದ್ಯ ವೇದಾಂತ ಕೃತ್ ವೇದ ವಿದೇಹ ಚಾಹಂ ಅಂತ 15ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ. ಅಂದ್ರೆ ಎಲ್ಲಾ ವೇದಗಳಿಂದ ನನ್ನೊಬ್ಬನ್ನೇ ಅರ್ಥ ಮಾಡ್ಕೋಬೇಕು, ಈ ವೇದಾಂತಗಳ ರಚನೆ ಕೂಡ ನಾನೇ ಮಾಡಿದ್ದೀನಿ ಅಂತ ಕೃಷ್ಣ ಹೇಳ್ತಾನೆ. ಈ ಶ್ಲೋಕದಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನಂತೆ, ಈ ಪ್ರತಿಯೊಂದು ಶ್ಲೋಕ ಭಗವಾನ್ ವಿಷ್ಣುವಿಗೆ ಸಂಬೋಧನೆ ಮಾಡುತ್ತೆ ಅಂತ. ಈಗ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ಲ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸರಳವಾಗಿಲ್ಲ. ಯಾಕೆಂದ್ರೆ ವೇದಗಳು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಒಂಥರ ಅಡ್ವರ್ಟೈಸ್ ಮಾಡ್ತಾ ಇದೆ ಜನರಿಗೆ, ಹೇಗಾದ್ರೂ ಮಾಡಿ ಧರ್ಮದ ಮಾರ್ಗಕ್ಕೆ ಆಕರ್ಷಿತರಾಗ್ರಿ ಅಂತ. ಅಥಾತೋ ಧರ್ಮ ಜಿಜ್ಞಾಸ ಅಂತ ಮೀಮಾಂಸದಲ್ಲಿ ಮೊದಲೇ ಶ್ಲೋಕ ಇದೆ. ವೇದಗಳ ಉದ್ದೇಶ ಏನು? ಧರ್ಮ ಜಿಜ್ಞಾಸೆ, ಹೇಗಾದ್ರೂ ಮಾಡಿ ಧರ್ಮ ಜಿಜ್ಞಾಸೆ ಮಾಡಿ ಧರ್ಮದ ಮಾರ್ಗದಲ್ಲಿ ಬರ್ಲಿ ಜನ ಅಂತ.
ಅದಕ್ಕೆ ನೀವು ಇದರ ದೇವತೆಗಳು ಸ್ತುತಿ ಮಾಡ್ತೀರಾ, ಮಾಡಿ, ಕನಿಷ್ಠವಾಗಿ ವೇದದ ಆಶ್ರಯ ತಗೊಳ್ಳಿ. ವಿಷ್ಣುವಿನ ಸ್ತುತಿ ಮಾಡ್ತೀರಾ, ಮಾಡಿ, ವೇದದ ಆಶ್ರಯ ತಗೊಳ್ಳಿ. ಹೇಗಾದ್ರೂ ಮಾಡಿ ವೇದದ ಆಶ್ರಯ ತಗೊಳ್ಳಿ ಅಂತ, ಹೇಗಾದ್ರೂ ಮಾಡಿ ಧರ್ಮದ ಮಾರ್ಗದ ಮೇಲೆ ಇರಿ ಅಂತ ಆ ಉದ್ದೇಶದಿಂದ ಕರಿತಾ ಇದೆ. ಆದ್ರೆ ವಿಶೇಷವಾಗಿ ವಿಷ್ಣು ಸರ್ವೋತ್ತಮತ್ವ ಹೇಗೆ ಅರ್ಥ ಆಗುತ್ತೆ, ನಾವು ಮುಂದೆ ಯಾವಾಗ ಇತಿಹಾಸ ಪುರಾಣಗಳನ್ನ ಅಧ್ಯಯನ ಮಾಡ್ತೀವಿ ಆವಾಗ ಅರ್ಥ ಆಗುತ್ತೆ. ಇತಿಹಾಸ ಪುರಾಣ ಅಧ್ಯಯನ ಮಾಡದೇನೆ ವೇದದ ವಾಸ್ತವಿಕ ಅರ್ಥ ನಮಗೆ ಗೊತ್ತಾಗೋದೇ ಇಲ್ಲ. ಕೆಲವೊಂದು ಜನ ಬರೀ ಶ್ರುತಿಯನ್ನು ಓದ್ತಾರೆ, ಅದು ತಪ್ಪು. ಬರೀ ಶ್ರುತಿಯನ್ನು ಓದಿ ಸ್ಮೃತಿಗಳನ್ನ ಬಿಟ್ಟು ಬಿಟ್ರೆ ಅದು ಸರಿ ಆಗಲ್ಲ. ಅದಕ್ಕೆ ಅವ್ರ ಆಕ್ಷೇಪ ಏನಂದ್ರೆ ಇವು ಅಪೌರುಷೇಯ ಅಂತ. ಶ್ರುತಿಗಳು ಅಪೌರುಷೇಯ, ಅದನ್ನ ಯಾರು ರಚನೆ ಮಾಡಿಲ್ಲ, ಅದಕ್ಕೆ ಅದರಲ್ಲಿ ದೋಷಗಳಿಲ್ಲ, ಪುರಾಣಗಳು ಅಪೌರುಷೇಯ ಅಲ್ಲ ಅಂತ. ಹೌದು, ಖಂಡಿತವಾಗಿ ಪುರಾಣಗಳು ಇವಾಗ ಅಪೌರುಷೇಯ ಇಲ್ಲ. ಈ ರೂಪದಲ್ಲಿ ಏನ್ ಪ್ರಕಟ ಆಗಿದೆ ಇದು ಪೌರುಷೇಯನೇ. ಆದ್ರೆ ಪುರಾಣಗಳು ಬೇರೆ ರೀತಿಯಿಂದ ಅಪೌರುಷೇಯ ಅಂದ್ರೆ ಏನರ್ಥ, ಅವರು ಪ್ರತಿಯೊಂದು ಕಲ್ಪದಲ್ಲಿ ಪ್ರಕಟ ಆಗ್ತವೆ. ಬೇರೆ ಬೇರೆ ರೂಪದಲ್ಲಿ ಪ್ರಕಟ ಆಗಿರ್ಬೋದು, ಆದ್ರೆ ಪ್ರತಿಯೊಂದು ಕಲ್ಪದಲ್ಲಿ ಪ್ರಕಟ ಆಗಿ ಆಗ್ತವೆ. ಪುರಾಣಗಳ ಪ್ರಕಟದ ಉದ್ದೇಶ ಏನು, ವೇದಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ. ಅದಕ್ಕೆ ಪ್ರತಿಯೊಂದು ಶಬ್ದ ವೇದದಲ್ಲಿ ವಿಷ್ಣುವಿನ ಸಂಬೋಧನೆ ಮಾಡುತ್ತೆ, ಅದನ್ನ ಪುರಾಣದ ಸಹಾಯತೆಯಿಂದನೇ ಅರ್ಥ ಆಗುತ್ತೆ. ಆ ಪುರಾಣದಲ್ಲಿ ವಿಶೇಷವಾಗಿ ಇದು ವಿಷ್ಣು ಏನಪ್ಪಾ ಭಾಗವತ್ ಪುರಾಣ, ಅಮಲ ಪುರಾಣ ಸರ್ವಶ್ರೇಷ್ಠವಾದ ಪುರಾಣ. ಅದನ್ನ ವೇದವ್ಯಾಸರು ತಮ್ಮ ಪೂರ್ಣ ಚೇತನೆಯಲ್ಲಿ ಬರೆದಿದ್ರು. ವೇದವ್ಯಾಸನ ಸ್ವಯಂ ಭಗವಾನ್, ಅವ್ರ ಚೇತನೆ ಕಡಿಮೆ ಆಗಲ್ಲ, ಆದ್ರೆ ಅವರು ಈ ಲೀಲೆಯನ್ನು ಮಾಡ್ತಾ ಇದ್ದಾರೆ. ಬೇರೆ ಎಲ್ಲಾ ಶಾಸ್ತ್ರಗಳನ್ನ ಬರೆದು ಬೇರೆ ಎಲ್ಲಾ ವಿಷಯಗಳನ್ನ ಪ್ರತಿಪಾದನೆ ಮಾಡಿ ಕೊನೆ ಕಾಲದಲ್ಲಿ ವಿಷ್ಣುವಿನ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ಅವರು ಜ್ಞಾನದ ಶಿಖರ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ತರದ ಪರಿಸ್ಥಿತಿಯಲ್ಲಿ ವೇದವ್ಯಾಸರು ಭಾಗವತ್ ಪುರಾಣ ಬರೆದಿದ್ದಾರೆ. ಈ ಭಾಗವತ್ ಪುರಾಣದಲ್ಲಿ ದೋಷಗಳಿರಲ್ಲ. ಭಾಗವತ್ ಪುರಾಣದಲ್ಲಿ ಸ್ಪಷ್ಟವಾಗಿ ಕೃಷ್ಣನೇ ಸ್ವಯಂ ಭಗವಾನ್ ಅಂತ ಹೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ಯಾವುದು ಜಟಿಲತೆ ಇರಬಾರ್ದು. ಭಗವಂತ ಏನ್ ಮಾಡ್ತಾರೆ, ಒಂದು ಲೀಲೆ ಮಾಡ್ತಾರೆ. ಆ ಲೀಲೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ತರದ ಜನರಿಗೆ ಆಶ್ರಯ ಕೊಡೋಕೆ ಅವಕಾಶ ಕೊಡ್ತಾರೆ. ಉದಾಹರಣೆಗೆ ಅವರು ಕೃಷ್ಣನ ದ್ವಾರಕೆ ಲೀಲೆ ಮುಗಿತಾ ಬಂದಾಗ ಭಗವಂತ ಏನ್ ಮಾಡ್ತಾ ಇದ್ರು ಅಂದ್ರೆ ಧ್ಯಾನಲ್ಲಿ ಕುತ್ಕೊಂಡ ಇದ್ರು ಕಾಡಲ್ಲಿ. ಆ ಸಮಯದಲ್ಲಿ ಒಬ್ಬ ಬೇಟೆಗಾರ ಬಂದು ಶರ ಪ್ರಹಾರ ಮಾಡಿ ಭಗವಂತನ ಕಾಲಿಗೆ ಆ ಶರ ತಾಗಿತು. ಅವಾಗ ಭಗವಂತ ಏನ್ ಹೇಳ್ತಾನೆ, ಹೌದು ಇದು ನಿನ್ನ ಪೂರ್ವ ಜನ್ಮದ ಕರ್ಮ ಇತ್ತು, ಆ ಕಾರಣದಿಂದ ನೀನ್ ಈ ತರ ಮಾಡಿದ್ಯಾ, ಇವಾಗ ನಾನು ನನ್ನ ಲೀಲೆಗಳನ್ನ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಲ್ಲಿ ಪೂರ್ವ ಪಕ್ಷಿ ಜನ ಏನ್ ಹೇಳ್ತಾರೆ ಅಂದ್ರೆ, ನೋಡಿ ನೋಡಿ ಹೋದ್ ಜನ್ಮದಲ್ಲಿ ಮೋಸದಿಂದ ವಾಲಿಗೆ ಹೊಡೆದಿದ್ರು, ಆ ಮೋಸದ ಕರ್ಮ ಅವನಿಗೂ ಅನುಭವಿಸ್ಬೇಕಾಯ್ತು ನೋಡಿ, ಅದಕ್ಕೆ ಈ ಜನ್ಮದಲ್ಲಿ ಆ ವಾಲಿ ಒಬ್ಬ ಬೇಟೆಗಾರ ಆಗಿ ಬಂದು ಭಗವಂತನ ಮೇಲೆ ಶರ ಪ್ರಹಾರ ಮಾಡಿದ ನೋಡಿ, ಕರ್ಮ ದೇವರಿಗೂ ಬಿಟ್ಟಿಲ್ಲ ಅಂತ ಈ ತರ ಹೇಳ್ತಾರೆ. ಆದ್ರೆ ಇಲ್ಲ, ಭಗವಂತನಿಗೆ ಯಾವುದೇ ತರದ್ದು ಕರ್ಮ ಬಾಧ್ಯತೆ ಇಲ್ಲ. ಭಗವಂತ ತನ್ನ ಇಚ್ಛಾನುಸಾರವಾಗಿ ದೇಹವನ್ನು ತ್ಯಾಗ ಮಾಡ್ಬೋದಾಗಿತ್ತು. ಆದ್ರೆ ಈ ಲೀಲೆ ಪ್ರದರ್ಶನ ಯಾಕೆ ಮಾಡ್ತಾ ಇದ್ದಾನೆ, ಕೆಲವೊಂದ್ ಜನರಿಗೆ ಭಗವಂತನ ಮೇಲೆ ತಪ್ಪು ಹುಡ್ಕೋದ್ರಲ್ಲಿ ಆನಂದ ಸಿಗುತ್ತೆ. ಅದಕ್ಕೆ ಯಾರಿಗೆ ಭಗವಂತನಲ್ಲಿ ತಪ್ಪು ಹುಡ್ಕೋ ಅಂತ ಆನಂದ ಸಿಗುತ್ತೆ ಅಂತವ್ರಿಗೆ ಒಂದು ಅವಕಾಶ ಮಾಡ್ಕೊಡೋಣ ಅನ್ನೋ ಉದ್ದೇಶದಿಂದ ಭಗವಂತ ಏನ್ ಮಾಡಿದಾನೆ, ಇದನ್ನ ಈ ತರ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಇದಕ್ಕೆ ಅಸುರಿ ಮೋಹನ ಲೀಲೆ ಅಂತ ಅಂತಾರೆ. ಅದಕ್ಕೆ ಈ ತರ ಭಗವಂತ ಶಾಸ್ತ್ರದಲ್ಲಿ ಬಹಳಷ್ಟು ಬೇರೆ ಬೇರೆ ರೀತಿಯಿಂದ ಜನರಿಗೆ ಬೇರೆ ಬೇರೆ ಕಡೆ ಶ್ರದ್ಧೆ ಇದೆಯಾ, ಆ ಶ್ರದ್ಧೆಯನ್ನ ಇನ್ನೂ ಗಟ್ಟಿ ಮಾಡೋಣ ಅನ್ನೋ ಉದ್ದೇಶದಿಂದ ಕಾಂಕ್ಷಿತ ಕರ್ಮಣ ಸಿದ್ಧಿಂ ಪ್ರಪದ್ಯ ಇಹ ದೇವತಾ ಸಿದ್ಧಿಂ ಹಿ ಮಾನುಷೇ ಲೋಕೆ ಕ್ಷಿಪ್ರಂ ಭವತಿ ಕರ್ಮಜ. ಅಂದ್ರೆ ಅವರವರು ಶ್ರದ್ಧೆ ಅನುಸಾರವಾಗಿ ಆ ದೇವತಾಗಳನ್ನ ಪೂಜೆ ಮಾಡ್ತಾರೆ ಜನ. ಆ ಶ್ರದ್ಧೆಯನ್ನು ನಾನೇ ಕೊಡೋದು ಅವರಿಗೆ. ಆ ದೇವತಾ ವಿಗ್ರಹ ಮೇಲೆ ಗಟ್ಟಿ ಶ್ರದ್ಧೆ ಬರ್ಬೇಕಂದ್ರೆ ಆ ಗಟ್ಟಿ ಶ್ರದ್ಧೆ ಕೂಡ ಭಗವಂತನೇ ಕೊಡ್ತಾನೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದಕ್ಕೆ ಈಗ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಯಾವ್ದಾದ್ರು ಒಂದು ಪರಿಸ್ಥಿತಿ ಬರುತ್ತೆ, ಒಂದು ದೇವತೆಯನ್ನ ಆಶ್ರಯ ತಗೊಳ್ತಾರೆ. ಆ ದೇವತೆಯನ್ನ ಆಶ್ರಯ ತಗೊಂಡ್ಮೇಲೆ ಒಂದೇ ಸರಿ ಫಲ ಬಂದ್ಬಿಡುತ್ತೆ, ಓ ಒಳ್ಳೇದತ್ತಲ್ಲ ತುಂಬಾ ಅಂತ. ಆ ಒಳ್ಳೇದಾದ್ಮೇಲೆ ಅದನ್ನ ಶ್ರದ್ಧಾ ಹುಟ್ಬಿಡುತ್ತೆ, ಇವರಿಂದ ಆಯ್ತಪ್ಪ ಅಂತ. ಯಾಕಂದ್ರೆ ನಮ್ಮ ಪೂರ್ಣ ಕೃಷ್ಣನ್ ಮೇಲೆ ಆಶ್ರಯ ಶರಣಾಗತಿ ಇನ್ನು ಬಂದಿಲ್ಲ. ಅದಕ್ಕೇನಾಗುತ್ತೆ, ಭಗವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತಾನೆ, ಸರಿ ಅಲ್ಲೇ ಶ್ರದ್ಧೆ ಗಟ್ಟಿ ಆಗ್ಲಿ ಬಿಡಿ ಅಂತ. ಯಾರು ಗಟ್ಟಿಯಾಗಿ ಭಗವಂತನನ್ನೇ ಹಿಡ್ಕೊಂಡಿರ್ತಾರೆ, ಇಲ್ಲಪ್ಪ ನೀನೇ ಸ್ವಯಂ ಭಗವಾನ್, ನಿನ್ನನ್ನೇ ಆಶ್ರಯ ತಗೋಬೇಕು ಅಂತ, ಆವಾಗ ಅದಾಗೆ ಭಗವಂತ ಆ ಥರದ್ದು ಬುದ್ಧಿ ಕೊಡ್ತಾನೆ. ಅದಕ್ಕೆ ಇಲ್ಲಿ ಭಗವಂತನ ಭಕ್ತರಲ್ಲೂ ಕೂಡ ಬೇರೆ ಬೇರೆ ಸ್ತರಗಳಿರ್ತವೆ, ಬೇರೆ ಬೇರೆ ಸ್ವರೂಪಗಳಿರ್ತವೆ. ಕೆಲವೊಬ್ರು ವಿಷ್ಣುವಿನ ಅವತಾರ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಭಗವಾನ್ ವಿಷ್ಣುವಿನ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಇದ್ರ ಮೇಲೆ ತುಂಬಾ ಏನಿರುತ್ತೆ, ಶ್ರದ್ಧೆ ಇರುತ್ತೆ, ತುಂಬಾ ಪ್ರೀತಿ ಇರುತ್ತೆ ಈ ಲೀಲೆ ಮೇಲೆ.
ಹೇಗೆ ದುಷ್ಟರು ಸಂಹಾರ ಮಾಡ್ತಾರೆ, ಭಕ್ತರ ರಕ್ಷಣೆ ಮಾಡ್ತಾರೆ ಅಂತ. ಇನ್ನು ಕೆಲವೊಬ್ಬರಿಗೆ ಪ್ರಪಂಚ ಪಾಲನೆ ಹೇಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ರಲ್ಲಿ ಆಕರ್ಷಣೆ ಜಾಸ್ತಿ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ವಿರಾಟ ರೂಪದಲ್ಲಿ ಇದ್ದು ಪ್ರತಿಯೊಂದು ಅಂಗದಲ್ಲಿ ಹೇಗೆ ವಾಸ ಮಾಡ್ತಾ ಇದ್ದಾನೆ, ಆ ಅದ್ಭುತ ಲೀಲೆಯನ್ನು ಕೇಳಲಿಕ್ಕೆ ಆಕರ್ಷಣೆ ಇರುತ್ತೆ. ಅದಕ್ಕೆ ಯಾವ್ಯಾವ ಸ್ತರದಲ್ಲಿ ಭಕ್ತರು ಇರ್ತಾರೆ ಆ ಸ್ತರದಲ್ಲಿ ಶ್ರದ್ಧೆಯನ್ನು ಹುಟ್ಟಿಸ್ಲಿಕ್ಕೆ ಈ ತರದ್ದು ಶ್ಲೋಕಗಳನ್ನ ಭಗವಂತ ಶಾಸ್ತ್ರದಲ್ಲಿ ಇಟ್ಟಿದ್ದಾನೆ. ಈಗ ಏನ್ ತಪ್ಪಿಲ್ಲ. ಈಗ ಅಕಾಮ ಸರ್ವಕಾಮೋವ ಮೋಕ್ಷ ಕಾಮ ಉದಾರದಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷ ಪರಂ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಿಮ್ಗೆ ಎಲ್ಲಾ ತರದ ಆಸೆಗಳು ಇರ್ಬೋದು, ನಿಮ್ಗೆ ಏನು ಆಸೆ ಇರದೇ ಇರ್ಬೋದು, ಅಥವಾ ನಿಮ್ಗೆ ಮೋಕ್ಷಕ್ಕೆ ಆಸೆ ಇರ್ಬೋದು, ಯಾವುದೇ ರೀತಿಯಿಂದ ಆಗ್ಲಿ ನೀವು ಸ್ವಯಂ ಭಗವಾನ್ ಶ್ರೀ ಕೃಷ್ಣನ ಪೂಜೆ ಮಾಡ್ಬೇಕು ಅಂತ ಇಲ್ಲಿ ಶಾಸ್ತ್ರದಲ್ಲಿ ಪುರುಷ ಪರಮ ಪುರುಷ ಆಗಿರುವಂತ ಭಗವಂತನ ಪೂಜೆ ಮಾಡ್ಬೇಕು ಅಂತ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅದಕ್ಕೆ ಕೆಲವೊಂದ್ ಜನ ವಿಷ್ಣುವಿನ ಪೂಜೆ ಮಾಡ್ಬೋದು, ನರಸಿಂಹನ ಪೂಜೆ ಮಾಡ್ಬೋದು, ವರಾಹನ ಪೂಜೆ ಮಾಡ್ಬೋದು. ಯಾವುದೇ ರೂಪದಿಂದ ಪೂಜೆ ಮಾಡಿ ಅಲ್ಲಲ್ಲಿ ಶ್ರದ್ಧೆ ಇಟ್ರೆ ಅವರೆಲ್ಲರೂ ಭಕ್ತರೇ. ಅವ್ರು ಯಾರು ಖಂಡನೀಯ ಅಲ್ಲ, ಎಲ್ಲರೂ ಭಕ್ತರು. ಯಾಕೆ ಹೇಳ್ತಾ ಇದ್ದೇನೆ ನಾನು, ಯಾಕಂದ್ರೆ ಒಂಥರ ಇವೆಲ್ಲ ಶಾಸ್ತ್ರದ ಈ ತರ ಶ್ಲೋಕಗಳನ್ನ ಕೇಳಿ ಜನರು ಒಂದ್ ಸ್ವಲ್ಪ ದಾರಿ ತಪ್ತಾರೆ. ನಮ್ಮ ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ಈ ತರ ವಿಚಾರಗಳು ಬರ್ಬೋದಲ್ಲ, ನಾವು ತುಂಬಾ ಗ್ರೇಟು, ಯಾಕಂದ್ರೆ ನಾವು ಡೈರೆಕ್ಟ್ ಕೃಷ್ಣನ್ ಪೂಜೆ ಮಾಡ್ತಿದೀವಿ, ಅವರೆಲ್ಲ ವಿಷ್ಣುವಿನ ಪೂಜೆ ಮಾಡ್ತಾರೆ, ಅವ್ರು ಅಷ್ಟು ಗ್ರೇಟ್ ಅಲ್ಲ ಅಂತ ಅನ್ನುವಂತ ಸಮಸ್ಯೆ, ಆ ತರ ಭಾವನೆ ಕೂಡ ಬಂದೋ ಅಂತ ಜನ ಇದ್ದಾರೆ. ಎಷ್ಟೋ ಜನ ವಿಷ್ಣು ಸಹಸ್ರನಾಮದ ಮಹತ್ವವನ್ನು ಗೊತ್ತಿಲ್ಲ. ನಾವು ಇಸ್ಕಾನ್ ಅವರು, ನಾವು ಗೌಡಿಯ ಸಂಪ್ರದಾಯದವ್ರು, ನಾವ್ ಯಾಕೆ ವಿಷ್ಣು ಸಹಸ್ರನಾಮ ಉಚ್ಚಾರ ಮಾಡ್ಬೇಕು, ಈ ತರದ ವಿಚಾರಗಳು ಕೂಡ ಇದಾವೆ. ಅದಕ್ಕೆ ನಾವು ಯಾವಾಗ ನನ್ನ ಮಕ್ಕಳಿಗೆ ಅದು ವಿಷ್ಣು ಸಹಸ್ರನಾಮ ಹೇಳ್ತಿದ್ವಿ, ಆ ಸಮಯದಲ್ಲಿ ಈ ತರ ಅಕ್ಷರ ನಾವು ಇಸ್ಕೊಂಡವ್ರು ನಾವ್ಯಾಕೆ ವಿಷ್ಣು ಸಹಸ್ರನಾಮ ಹೇಳ್ಬೇಕು ಅಂತ. ಆ ತರ ಅಲ್ಲ, ಖಂಡಿತವಾಗಿ ವಿಷ್ಣು ಸಹಸ್ರನಾಮ ಅತಿ ಅವಶ್ಯಕವಾಗಿದೆ ಮನುಷ್ಯ ಸಮಾಜದಲ್ಲಿ. ಪಾರಾಯಣ ವಿಷ್ಣು ಸಹಸ್ರನಾಮ, ಅದ್ರ ಮೇಲೆ ಆ ಶ್ಲೋಕಗಳ ಧ್ಯಾನ, ಆ ಭಗವಂತನ ಪ್ರತಿಯೊಂದು ನಾಮದ ಗುಣಗಾನ ಇವೆಲ್ಲ ಕೇಳಲೇಬೇಕು. ಅದಕ್ಕೆ ನಮ್ಮ ಗುರುಗಳು ಕೃಪೆ ತೋರಿಸಿ ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ಶಬ್ದಕ್ಕೆ ಒಂದು ಪ್ರವಚನವನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಶಬ್ದ ವಿಶ್ವಂ, ವಿಷ್ಣು, ವಷಟ್ಕಾರ, ಭೂತ ಭವ್ಯ ಭವತ್ಪ್ರಭು, ಪ್ರತಿಯೊಂದು ಶಬ್ದಕ್ಕೆ ಒಂದು ಪ್ರವಚನವನ್ನು ಕೊಟ್ಟಿದ್ದಾರೆ. ಈ ತರ ಅದ್ಭುತವಾಗಿ ವಿಸ್ತಾರವಾಗಿ ವಿಷ್ಣು ಸಹಸ್ರನಾಮ ಚರ್ಚೆ ಮಾಡಿದ್ದಾರೆ. ಏನು ಉದ್ದೇಶದಿಂದ? ಕೊನೆಗೆ ವಿಷ್ಣು ಸಹಸ್ರನಾಮ ಉಚ್ಚಾರಣೆಯಲ್ಲಿ ನಮಗೆ ರುಚಿ ಸಿಗ್ಬೇಕು. ಗುಯ್ಯೋ, ಕವಿರೋ, ಗಹನಃ ಇವೆಲ್ಲ ಶಬ್ದಗಳನ್ನ ಯಾವಾಗ ಹೇಳ್ತೀವಿ ಆ ವಿಷ್ಣುವಿನ ಧ್ಯಾನ ನಮ್ಮ ಮನಸ್ಸಲ್ಲಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ತರ ಪ್ರವಚನ ಕೊಟ್ಟಿದ್ದಾರೆ. ಅದಕ್ಕೆ ಖಂಡಿತವಾಗಿ ವಿಷ್ಣು ಸಹಸ್ರನಾಮ ಅದೆಲ್ಲ ಉಚ್ಚಾರಣೆ ಎಲ್ಲರೂ ಮಾಡ್ಲೇಬೇಕು, ಗೌಡಿಯ ವೈಷ್ಣವರಾಗ್ಲಿ ಎಲ್ಲರೂ ಮಾಡ್ಬೇಕು. ಇಲ್ಲಿ ಹೇಳೋ ಉದ್ದೇಶ ಏನಂದ್ರೆ ಈ ಈ ಬೇರೆ ಬೇರೆ ಸ್ತರದಲ್ಲಿ ಆ ಸ್ವರೂಪಾನುಸಾರವಾಗಿ ಬೇರೆ ಬೇರೆ ವಿಷ್ಣುವಿನ ರೂಪಕ್ಕೆ ಜನ ಆಕರ್ಷಕರಾಗ್ತಾರೆ. ಆದ್ರೆ ಶಾಸ್ತ್ರದ ಈ ಮತ ಏನಿದೆ ಏನಂದ್ರೆ ಕೃಷ್ಣಸ್ತು ಭಗವಾನ್ ಸ್ವಯಂ, ಎಲ್ಲಾ ರಸಗಳು ಭಗವಂತನಲ್ಲಿ ಪೂರ್ಣವಾಗಿದೆ, ಪೂರ್ಣ ಪ್ರಕಟ ಆಗಿದೆ. ಆದ್ರೆ ಬೇರೆ ಅವತಾರಗಳಲ್ಲಿ ಪೂರ್ಣ ಪ್ರಕಟ ಆಗಿಲ್ಲ ಅಂತನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅವ್ರೇನ್ ಕಡಿಮೆ ಭಗವಂತ ಅಲ್ಲ. ಈಗ ಹೇಗೆ ದೀಪಗಳು ಎಲ್ಲ ಒಂದೇ ಸಮಾನ, ಆ ದೀಪಗಳಲ್ಲಿ ಒಂದು ದೀಪಿನಿಂದ ಬೇರೆ ದೀಪ ಹಚ್ಬೋದು, ಆದ್ರೆ ಹಚ್ಚಿದ್ಮೇಲೆ ಪ್ರಜ್ವಾಲನೆ ಒಂದೇ ತರ ಆಗುತ್ತೆ. ಆ ತರ ಕೃಷ್ಣ ಏನಿದ್ದಾರೆ, ಕೃಷ್ಣ ಸ್ವಯಂ ಭಗವಾನ್ ಇರೋ ಕಾರಣದಿಂದ ಅವರು ಎಲ್ಲಾ ರಸಗಳ ಪ್ರದರ್ಶನ ಮಾಡ್ತಾರೆ. ಅದೇ ಸಮಯದಲ್ಲಿ ಬೇರೆ ಅವತಾರಗಳು ಏನ್ ಕಡಿಮೆ ಶಕ್ತಿ ಇದೆ ಅಂತ ಯಾವ ಕಾರಣಕ್ಕೂ ಅನ್ಕೋಬಾರ್ದು. ಈ ತರ ನಾವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಭಗವಂತ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆ ಬೇರೆ ಅವತಾರಗಳು ಹೇಗಾದ್ರೂ ಮಾಡಿ ನನ್ನ ಹತ್ರ ಆಕರ್ಷಣೆ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ತರ ಬೇರೆ ಬೇರೆ ಅವತಾರಗಳನ್ನ ಪ್ರದರ್ಶನ ಮಾಡ್ತಾರೆ ಅಂತ ನಾವು ಈ ಶ್ಲೋಕದಿಂದ ಇವೆಲ್ಲವನ್ನು ಅರ್ಥ ಮಾಡ್ಕೋಬೇಕು. ಹರೇ ಕೃಷ್ಣ. ಇವತ್ತು ಹಿಂದಿ ಅನುವಾದ ಬೇಕಾ? ಹಿಂದಿ ಮಾತಾಜಿಗಳು ಯಾರಿಲ್ಲ ಅಂತ ಅನ್ಸುತ್ತೆ. ಸರಿ, ಒಂದ್ 2 ನಿಮಿಷ ಸಂಕ್ಷಿಪ್ತವಾಗಿ ಹೇಳ್ತೇನೆ, ಯಾರಾದ್ರೂ ರೆಕಾರ್ಡಿಂಗ್ ಆದ್ರೂ ಕೇಳ್ಬೋದು, ಅದಕ್ಕೋಸ್ಕರ. कल हमने चर्चा किया था विष्णु जो कृष्ण है स्वयं भगवान है, उनमें 4 विशेष गुण हैं महाविष्णु से अधिक। तो यहाँ पे पूर्व पक्ष एक प्रश्न पूछ सकते हैं कि भागवत में कोई एक श्लोक है जिससे यह समझ में आता है कि श्वेत कृष्ण केशव, मतलब जो विष्णु के जो सफेद और काले केश है उनको उन्होंने फेंक दिया इस दुनिया में, और फिर वे दोनों केश देवकी और रोहिणी के गर्भ में आश्रय लिए। इस प्रकार से कृष्ण बलराम का जन्म हुआ। और फिर विष्णु पुराण में भी ऐसे ही कुछ बताया गया है। तो श्रीधर स्वामी यहाँ पे कहते हैं कि नहीं, केश का अर्थ है क ईशा, मतलब जो आनंदमय रूप है,
जो तेजोमय रूप है, ऐसे तेजोमय रूप ऐसे समझना चाहिए, ना कि सफेद केश और काला केश ऐसे समझना चाहिए। क्यों? क्योंकि हरिवंश में स्पष्टता बताया गया है कि स्वयं भगवान स्वमूर्तिम अपनी रूप में ही आए हैं, अन्यथा नहीं। ऐसे तो इसलिए अन्य उदाहरण भी है, जैसे हरिवंश का उदाहरण है, अन्य उदाहरण भी है जो यह सिद्ध करता है। तो यहाँ पे तत्व समन्वयात का दोष होता है। क्यों? क्योंकि एक जगह पे यह बताया गया है कि ऐसे सफेद केश और काला केश, दूसरी जगह पे स्वयं भगवान भगवान कृष्ण ही स्वयं भगवान ऐसे बताया गया है। तो तत्व समन्वयात का दोष होता है इस इंटरप्रिटेशन से। तो इसलिए हमें सही तरीके से समझना चाहिए। सही तरीके से कैसे समझना चाहिए? वह स्वयं भगवान है और यह ब्रह्मा के भी ईश है और तेजोमय रूप में आते हैं, ऐसे समझना चाहिए। तो इसलिए हमें वेदों का जो वेदों का अर्थ जो है इतिहास पुराणों से समझना चाहिए, तभी हमें सही समझ में आएगा। और इतिहास पुराणों का शिखर जो है भागवत पुराण है। तो इसलिए भागवत पुराण को त्याग करके वेद शास्त्र को हम नहीं समझ पाएंगे। वेदों में उतना भेद नहीं है। आपको देवताओं का आश्रय लेना है, ठीक है, आप वही स्तुति कर सकते हैं। विष्णु का आश्रय लेना है, ठीक है, वही स्तुति कर सकते हैं। कुछ कुछ ना कुछ करके आप धर्म मार्ग पर रहिए, अतः तो धर्म जिज्ञासा, कुछ ना कुछ करके आप धार्मिक रहिए, यह उद्देश्य है वेदों का। परंतु धीरे धीरे जाते जाते जब हम भगवत गीता पढ़ेंगे, पुरुषोत्तम योग है, वहां पे बताया गया है कि वेदों के हर एक शब्द का अर्थ भगवान विष्णु होता है। तो इसी तरह से सारे वेदों को विष्णुमय रूप से समझना चाहिए, भगवान विष्णु के रूप में समझना चाहिए, विष्णु की अर्चना है ऐसे समझना चाहिए। तो इसी तरह से कुछ ना कुछ करके आप कृष्ण भक्ति में स्थित हो जाएंगे। तो असुरों को भी भगवान मोहित करते, यह दिखा के कि देखिए, वाली ने पुनर्जन्म लिया और शिकारी के रूप में भगवान का संहार किया। भगवान को भी अपने कर्म नहीं बचा पाए, परंतु ऐसा नहीं है। ये केवल उन लोगों के लिए जो भगवान के ऊपर विश्वास नहीं रखते, उनके लिए यह लीला प्रदर्शन करते हैं भगवान। भगवान को कोई बाध्यता नहीं है कि ऐसे ही प्राण त्याग करे, भगवान अपनी इच्छा से कर सकते हैं। तो ऐसे श्लोक भी यहाँ पे, जैसे श्वेत कृष्ण केशव, सफेद और काला केश, ऐसे श्लोक क्यों बताया गया है? क्योंकि कुछ लोग केवल विष्णु से आकर्षित होना चाहते हैं, वो भगवान कृष्ण से आकर्षित नहीं होना चाहते। उनका स्वरूप वह है, तो जिनका स्वरूप वह है उनको वहां पे आश्रय लेने दीजिए। उस उद्देश्य से क्या करते हैं कि ऐसे श्लोकों को रखते हैं ताकि आप उनको समझे। परंतु जो कृष्ण का आश्रय लेना चाहते हैं, जो जानते हैं कि कृष्ण रसवयस है, सारे रसों के सार है, जो स्वयं भगवान है, उनके लिए कृष्णस्तु भगवान स्वयं जैसे श्लोक भी है, जिसको हमें अच्छे से समझना चाहिए। हरे कृष्ण। ಇವಾಗ ಏನಾದ್ರೂ ನಿನ್ನೆ ವಿಷಯದಲ್ಲಿ ಇವತ್ತಿನ ವಿಷಯದಲ್ಲಿ ಪ್ರಶ್ನೆಗಳಿದ್ರೆ ಕೇಳಿ. ಹೇಳೋ ತಾತ್ಪರ್ಯ ಏನು? ನೀವು ಪ್ರತಿಯೊಂದು ಇಸ್ಕಾನ್ ದೇವಸ್ಥಾನದಲ್ಲಿ ಹೋಗ್ತೀರಾ, ಅಲ್ಲೇ ಕೃಷ್ಣನ್ ಫೋಟೋ ಇರುತ್ತೆ, ರಾಧಾ ಕೃಷ್ಣನ್ ವಿಗ್ರಹ ಇರುತ್ತೆ. ಇದೆಲ್ಲ ಏನಪ್ಪ ಒಂದು ಹೊಸ ಸಂಪ್ರದಾಯ ಶುರು ಮಾಡಿದ್ದಾರೆ ಅನ್ನುವಂಥದ್ದೊಂದು ವಿಚಾರ ಬರ್ಬೋದು. ಅಲ್ಲ, ಆದ್ರೆ ಇದಕ್ಕೆ ಬಹಳ ದೊಡ್ಡ ಶಾಸ್ತ್ರದ ಆಧಾರ ಇದೆ. ಇದು ಸುಮ್ಮನೆ ಮೂಢನಂಬಿಕೆ ಇಲ್ಲ ಅಂತ ಹೇಳಲಿಕ್ಕೆ ಇದನ್ನ ನಾವು ಸ್ಪಷ್ಟ ಮಾಡಿದೇವೆ ಈ ಶ್ಲೋಕ ಮುಖಾಂತರ. ಹರೇ ಕೃಷ್ಣ. ವಿನಿ ಮಾತಾಜಿ ಏನೋ ಪ್ರಶ್ನೆ ಕೇಳ್ತಾ ಇದ್ರಿ? ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮ್. ಹಾ, ನಿನ್ನೆ ಇದು ಬಂದಿತ್ತು, ನೀವು ಹೇಳಿದ್ರಲ್ಲ, ಅದೇ 4 ಟೈಪ್ಸ್ ಆಫ್ ಜ್ಞಾನಿ ಇರ್ತಾರೆ. ಲಕ್ಷ್ಮಿ, ಅದಕ್ಕಿಂತ ಮುಂಚೆ ಋಷಿ ಮುನಿ, ಪರಂ ಜ್ಞಾನಿ ಬಗ್ಗೆ ಹೇಳಿದ್ರು. ಲಕ್ಷ್ಮಿ, ಆಮೇಲೆ ಸನ್ಯಾಸಿ, ಆಮೇಲೆ ಯಾರಿಗೆ ಪೂರ್ಣವಾಗಿ ಜ್ಞಾನ ಇರಲ್ಲ. ಸೊ ಲಕ್ಷ್ಮಿಗಿಂತ ಜಾಸ್ತಿ ಋಷಿ ಮುನಿಗೆ ಜ್ಞಾನ ಇರುತ್ತಾ ದೇವ್ರ ಬಗ್ಗೆ? ಇಲ್ಲ ಇಲ್ಲ, ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಪರಮಾತ್ಮ ಜ್ಞಾನ, ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನ, ಅಯೋಗಿ ಜ್ಞಾನ ಅಂತ. ಪರಮಾತ್ಮನಿಗೆ ಪೂರ್ಣ ಜ್ಞಾನ ಇರುತ್ತೆ, ಲಕ್ಷ್ಮಿಗೆ ಈ ಜಗತ್ತಿನ ಪೂರ್ಣ ಜ್ಞಾನ ಇರುತ್ತೆ, ಹೊರತು ಭಗವಂತನ ಪೂರ್ಣ ಜ್ಞಾನ ಇರಲ್ಲ. ಭಗವಂತ ಎಷ್ಟು ಕೃಪೆ ತೋರಿಸಿದಾನೆ ಅಷ್ಟೇ ಇರುತ್ತೆ. ಯೋಗಿಗಳಿಗೆ ಈ ಭಗವಂತಂದು ಪೂರ್ಣ ಜ್ಞಾನ ಇರಲ್ಲ, ಈ ಜಗತ್ತಿಂದು ಪೂರ್ಣ ಜ್ಞಾನ ಇರಲ್ಲ. ಆದ್ರೆ ವೇದಶಾಸ್ತ್ರಗಳ ಆಶ್ರಯ ತಗೊಳ್ಳೋದ್ರಿಂದ ಸಾಮಾನ್ಯ ಜನರಿಗಿಂತ ಜಾಸ್ತಿ ಜ್ಞಾನ. ಅಯೋಗಿಗಳು ಶಾಸ್ತ್ರದ ಆಶ್ರಯ ತಗೊಳ್ಳಲ್ಲ, ಅದಕ್ಕೆ ಅವ್ರು ಈ ಜಗತ್ತಿನ ಬಗ್ಗೆ ತುಂಬಾ ಕಡಿಮೆ ಜ್ಞಾನ ಇರುತ್ತೆ. ಈ ತರ 4 ಭಾಗಗಳು. ಪ್ರಭುಜಿ, ಇದು ಶುದ್ಧ ಭಕ್ತರಿಗೆ ಲಕ್ಷ್ಮಿಗಿಂತ ಜಾಸ್ತಿ ಜ್ಞಾನ ಇರುತ್ತಾ ಅಥವಾ ಇಲ್ಲ? ಇಲ್ಲ, ಸಾಧ್ಯನೇ ಇಲ್ಲ. ಲಕ್ಷ್ಮಿಗಿಂತ ಜಾಸ್ತಿ ಯಾರಿಗೂ ಜ್ಞಾನ ಇರ್ಲಿಕ್ಕೆ ಸಾಧ್ಯ.
ಇನ್ನೊಂದ್ ಪ್ರಭುಜಿ ನೀವ್ ಹೇಳಿದ್ರಲ್ಲ, ಅದೇ ಮಹಾವಿಷ್ಣು ಅವ್ರ ಕೂದ್ಲನ್ನ ಹಾಕ್ದಾಗ ಪೃಥ್ವಿ ಮೇಲೆ, ಅವಾಗ ಕೃಷ್ಣ ಬಲರಾಮ ಅವತರಿತ ಆಗುತ್ತ ಅಂತ. ಬಟ್ ಇವಾಗ ಬರೀ ಕೂದ್ಲನ್ನ ಅವ್ರು ಹಾಕಿದ್ರೆ, ಅವ್ರ ಅವತಾರಿತ ಆದ್ರೆ ಮಹಾವಿಷ್ಣುನೇ ದೊಡ್ಡವ್ರು ಅಂತ ಒಬ್ಬೊಬ್ರು ಅನ್ಕೊಂತಾರೆ. ನೀವ್ ಹೇಳಿದ್ರೆ ಹಂಗ್ ಕನ್ಫ್ಯೂಷನ್ ಆಗ್ಬೋದು ಅಂತ. ಬಟ್ ಇದು ಒಂದು ಉಲ್ಲೇಖ ಇದೆಯಲ್ಲ, ಅವರು ದೇವಕಿ ಹತ್ರ ಬಂದ್ಬಿಟ್ಟು ನಾನು ಅವತಾರ ತಗೊಳ್ತೀನಿ ಅಂತ, ಅದೊಂದು ಉಲ್ಲೇಖ ಇದೆ ಅವ್ರು ಹೇಗೆ ಜನ್ಮ ತಗೊಳ್ತಾರೆ ಅಂತ. ಇದೆರಡು ಹೇಗೆ ಪ್ರಭು? ಅಂದ್ರೆ ಅವರು ಚತುರ್ಭುಜ ವಿಷ್ಣುವಿನ ರೂಪ ಕೂಡ ಪ್ರದರ್ಶನ ಮಾಡ್ತಾರೆ ದೇವಿಕಿ ಮುಂದೆ. ಈ ಮೊದ್ಲು ವಿಷ್ಣುವಿನ ರೂಪ ಪ್ರದರ್ಶನ ಮಾಡಿ ನಾನು ಅವತಾರ ತಗೊಳ್ತಾ ಇದ್ದೇನೆ ಅಂತ. ಹೌದು, ಖಂಡಿತವಾಗಿ ಹೇಳಿದ್ದಾರೆ ಅವರು. ಅದಕ್ಕೆ ನೀವೇನ್ ಅರ್ಥ ಮಾಡ್ಕೋಬೇಕಂದ್ರೆ, ದುಷ್ಟರ ಸಂಹಾರಕ್ಕೆ ವಿಷ್ಣುವಿನ ರೂಪ ಕೂಡ ಬಂದಿದೆ. ಅದ್ರಲ್ಲೇನ್ ಸಂಶಯ ಇಲ್ಲ. ಆದ್ರೆ ಆ ವಿಷ್ಣುವಿನ ರೂಪ ಕೃಷ್ಣನ ರೂಪದಲ್ಲಿ ಸಮಾಶ್ರಿತವಾಗಿದೆ. ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಈ ಶ್ಲೋಕದಿಂದ ಅರ್ಥ ಮಾಡ್ಕೊಳ್ಳೋದು. ಕೃಷ್ಣನೇ ಸ್ವಯಂ ಭಗವಾನ್ ಅಂತ ಅರ್ಥ ಮಾಡ್ಕೊಳ್ಳೋದು. ಅದಕ್ಕೆ ಭಗವಾನ್ ವಿಷ್ಣುವಿನ ರೂಪ ಇದ್ದೇ ಇದೆ, ಆದ್ರೆ ಅದು ಕೃಷ್ಣನ ರೂಪದಲ್ಲಿ. ಒಂದೊಂದ್ಸರಿ ಲೀಲೆ ಮಾಡ್ತಾ ಇದ್ದಾಗ, ರಾಸಲೀಲೆ ಮಾಡ್ತಿದ್ದಾಗ ಕೃಷ್ಣ ಅಪ್ರಕಟ ಆಗ್ಬಿಡ್ತಾರೆ. ಅವಾಗ ಗೋಪಿಗಳು ಹುಡುಕ್ತಾ ಇರ್ತಾರೆ. ಅವಾಗ ಹುಡುಕ್ತಾ ಹುಡುಕ್ತಾ ಮರದ ಹಿಂದೆ ಕೃಷ್ಣ ವಿಷ್ಣುವಿನ ರೂಪ ಪ್ರದರ್ಶನ ಮಾಡ್ತಾ ಇರ್ತಾನೆ. ಒಂದೇ ಸರ್ತಿ ಅವ್ರು ವಿಷ್ಣುವಿನ ರೂಪ ತಗೊಂಡು ನೋಡಿ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ, ಓ ಭಗವಾನ್ ವಿಷ್ಣು, ನಮ್ಮ ಕೃಷ್ಣ ಎಲ್ಲಿದ್ದಾನೆ ಅಂತ ಕೇಳ್ತಾರೆ ಅವರು. ಅವರಿಗೆ ವಿಷ್ಣುವಿನ ರೂಪದಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಅವು ಭಗವಂತ ಇದ್ದಾರೆ, ಅವ್ರು ನಮಸ್ಕಾರ ಮಾಡ್ಬೇಕು ಅಂತ ಅಷ್ಟೇ ಗೊತ್ತಿರುತ್ತೆ. ಆದ್ರೆ ವಿಷ್ಣು ಅವ್ರಿಗೇನು ಕೃಷ್ಣ ಎಲ್ಲಿದ್ದಾನೆ ಅಂತ ಕೇಳೋದು ಒಂದೇ ಇರುತ್ತೆ. ಅದಕ್ಕೆ ಮೂಲ ಯಾರು ಭಗವಂತನ ಶುದ್ಧ ಭಕ್ತಿಯಲ್ಲಿ ಸ್ಥಿತವಾಗಿರ್ತಾರೆ ಅವ್ರಿಗೆ ದ್ವಿಭುಜ ತುಂಬಾ ಆಕರ್ಷಕವಾಗುತ್ತೆ ಅಂತ ಹೇಳಲಿಕ್ಕೆ ತರ. ಸರಿ ಪ್ರಭುಜಿ, ಧನ್ಯವಾದ. ಹರಿ ಈಗ ಕೃಷ್ಣ ಎಲ್ಲದರ ಮೂಲ, ಮತ್ತೆ ಯಾವುದೇ ದೇವತೆಗಳ ಆಶ್ರಯ ತಗೊಳ್ಳೋದು ಬೇಡ, ಕೃಷ್ಣನನ್ನ ಅವಲಂಬಿಸಿದ್ರೆ ಅಂತ ಹೇಳಿದ್ರಿ. ಅದನ್ನ ಒಪ್ಕೋಬಹುದು. ಆಮೇಲೆ ಕೃಷ್ಣನನ್ನ ತಿಳ್ಕೊಂಡ್ರೆ ಸಾಕು, ಬೇರೆ ಯಾವುದೇ ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಈಗ ಕೃಷ್ಣನೇ ಎಲ್ಲಾ ಅವತಾರಗಳ ಮೂಲ. ಹಾಗಾದ್ರೆ ನಾವು ನರಸಿಂಹ, ವಾಮನ, ವರಾಹ ಈ ಅವತಾರಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾ? ಈಗ ಕೃಷ್ಣ ತಿಳ್ಕೊಂಡ್ರೆ ಸಾಕು ಅಂತ ವೇದಗಳಲ್ಲೂ ಹೇಳಿದೆ. ಅವನ್ ಎಕ್ಸ್ಟೆಂಡೆಡ್ ಫಾರ್ಮ್ಸ್ ಏನಿದೆ ಕೃಷ್ಣಂದು, ಬೇರೆ ಬೇರೆ ವಿಸ್ತಾರಗಳು, ಆ ವಿಸ್ತಾರಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾ? ಈಗ ನಮ್ಮ ಇಸ್ಕಾನ್ ಅಲ್ಲಿ ನಾವು ನರಸಿಂಹ ಚತುರ್ದಶಿ, ರಾಮನವಮಿ ಆಗಿರ್ಬೋದು, ಬಲರಾಮ್ ಜಯಂತಿ ಇದೆಲ್ಲ ಮಾಡ್ತೀವಿ. ಸೊ ಕೃಷ್ಣನ್ನ ತಿಳ್ಕೊಂಡ್ರೆ ಸಾಕಲ್ವಾ? ಸೊ ಬೇರೆ ಲೀಲೆಗಳು, ಬೇರೆ ಅವತಾರಗಳ ಬಗ್ಗೆ ಲೀಲೆಗಳನ್ನು ನಾವು ತಿಳ್ಕೊಳ್ಬೇಕಾ? ಅದೆಷ್ಟು ಅಂದ್ರೆ ಇದ್ರದ್ದು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಒಳ್ಳೆ ಪ್ರಶ್ನೆ. ನೀವು ಭಾಗವತ್ ಪುರಾಣ ನೋಡಿ. ಭಾಗವತ್ ಪುರಾಣದಲ್ಲಿ ಪೂರ್ತಿ ಕೃಷ್ಣನ ಎಲ್ಲಾ ಲೀಲೆಗಳಿದಾವೆ. ಎಲ್ಲಾ ಕೃಷ್ಣನ ಲೀಲೆಗಳು ಬಾಲ್ಯ ಲೀಲೆಯಿಂದ ಅಂತ್ಯದ ತನಕ ಎಲ್ಲಾ ಲೀಲೆಗಳು ಭಾಗವತ್ ಪುರಾಣದ ದಶಮ ಸ್ಕಂದದಲ್ಲಿದ್ದಾವೆ. ಆ ದಶಮ ಸ್ಕಂದದಲ್ಲಿ ವಿಶೇಷವಾಗಿ ಮಧ್ಯದಲ್ಲಿ 5 ಅಧ್ಯಾಯಗಳೇನಿದಾವೆ, ಭಗವಂತನ ಗುಹ್ಯತಮ ಲೀಲೆ ಯಾವುದು ರಾಸಲೀಲೆ ಏನಿದೆ ಅದರ ಬಗ್ಗೆ ವಿಸ್ತಾರವಾಗಿ ವರ್ಣನೆ ಇದೆ. ಅದಕ್ಕೆ ರಾಸ ಪಂಚಾಧ್ಯಾಯಿ ಅಂತಂತಾರೆ. ಆ 5 ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ರಾಸಲೀಲೆ ಬಗ್ಗೆ ವರ್ಣನೆ ಇದೆ. ಆದ್ರೆ ಇದನ್ನ ಎಲ್ಲದರ ಜೊತೆಗೆ ಭಗವಂತ ಇವರು ಸುಖದೇವ್ ಗೋಸ್ವಾಮಿ ಅವರು ಬೇರೆ 11 ಸ್ಕಂದಗಳನ್ನ ಕೊಟ್ಟಿದ್ದಾರೆ. ಆ 11 ಸ್ಕಂದಗಳನ್ನ ಯಾಕೆ ಕೊಟ್ಟಿದ್ದಾರೆ? ವಿಷ್ಣು ತತ್ವವನ್ನು ಅರ್ಥ ಮಾಡ್ಕೊಳ್ಳಿ ಅಂತ, ಕೃಷ್ಣ ತತ್ವವನ್ನು ಅರ್ಥ ಮಾಡ್ಕೊಳ್ಳಿ. ಈ ತತ್ವವನ್ನು ಅರ್ಥ ಮಾಡ್ಕೊಳ್ಳದೆ ನೇರವಾಗಿ ಕೃಷ್ಣನ್ ಲೀಲೆಗೆ ಹೋದ್ರೆ ನಮಗೆ ಕೃಷ್ಣನ್ ಲೀಲೆಗಳು ಅರ್ಥ ಆಗಲ್ಲ. ಅದ್ ಹೇಗೆ ಇವರು ಬೇರೆ ಅವ್ರ ವಸ್ತ್ರವನ್ನು ಕದೀತಾ ಇದ್ದಾರೆ, ಅದೇಗೆ ಇವರು ಬೇರೆ ಮನೆಗೆ ಹೋಗಿ ಬೆಣ್ಣೆಯನ್ನು ಕದೀತಾ ಇದ್ದಾರೆ, ಇವ್ರು ಯಾಕೆ ಅಲ್ಲಿ ರಾಸಲೀಲೆಯನ್ನು ಮಾಡ್ತಾ ಇದ್ದಾರೆ, ಇವೆಲ್ಲ ತುಂಬಾ ಪ್ರಶ್ನೆಗಳು ಬಂದ್ಬಿಡುತ್ತೆ. ಎಲ್ಲಿ ತನಕ ನಾವು ಸ್ವಯಂ ಭಗವಾನ್ ತತ್ವ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಸ್ವತಂತ್ರಂ ಅಸ್ವತಂತ್ರಂ ಎಲ್ಲಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಕೋಬೇಕು ಅಂದ್ರೆ, ಭಗವಂತ ಇದು ಸ್ವಾತಂತ್ರ್ಯ ತತ್ವ, ಬೇರೆ ಎಲ್ಲರೂ ಅಸ್ವಾತಂತ್ರ, ನಾವೆಲ್ಲರೂ ಸ್ವತಂತ್ರ ಇಲ್ಲ. ನಾವೆಲ್ಲರೂ ಭಗವಂತನ ಮೇಲೆ ಆಶ್ರಿತವಾಗಿದ್ದೀವಿ. ಇಲ್ಲಿ ಪ್ರತಿಯೊಂದು ಜಡ ವಸ್ತು ಭಗವಂತನ ಮೇಲೆ ಆಶ್ರಿತವಾಗಿದೆ. ಪ್ರತಿಯೊಂದು ಏನ್ ಕಾಣುತ್ತೆ ಎಲ್ಲ ಭಗವಂತನ ಮೇಲೆ ಆಶ್ರಿತವಾಗಿದೆ. ಭಗವಂತ ಒಬ್ಬರೇ ಸ್ವತಂತ್ರ ತತ್ವ. ಇದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಅವರು ಏನಿದ್ದಾರೆ, ಅವರು ಷಡ ಐಶ್ವರ್ಯಗಳಿಂದ ಪೂರ್ಣವಾಗಿದ್ದಾರೆ, ಸಾಕ್ಷಾತ್ ಭಗವಂತ ಇದ್ದಾರೆ. ಅವರು ನಿರ್ದೋಷ ಅಶೇಷ ಸದ್ಗುಣಂ, ಅವರಲ್ಲಿ ನಿರ್ದೋಷ ಇದ್ದಾರೆ, ಅವರಲ್ಲಿ ಯಾವುದೇ ತರದ್ ನಿಮಗೆ ದೋಷಗಳು ಕಾಣಲ್ಲ. ಈ ತತ್ವಗಳನ್ನ ಯಾವಾಗ ಗಟ್ಟಿಯಾಗಿ ಅರ್ಥ ಆಗುತ್ತೆ, ಆವಾಗ ಕೃಷ್ಣನ್ ಲೀಲೆಗಳು, ವಿಶೇಷವಾಗಿ ರಾಸಲೀಲೆಯನ್ನ ಓದಿದ್ರೆ ಅದು ಸರಿಯಾಗಿ ಅರ್ಥ ಆಗುತ್ತೆ. ಅದಕ್ಕೆ ಈ ತತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತೆ ಭಗವಂತನ ಬೇರೆ ಬೇರೆ ಅವತಾರಗಳು ಹೇಗೆ ಪ್ರದರ್ಶನ ಆಗುತ್ತೆ ಅದರದ್ದು ಒಂದು ಉದ್ದೇಶ ಇದೆ. ಈಗ ಪ್ರಹ್ಲಾದರ ಮೇಲೆ ಭಗವಾನ್ ನರಸಿಂಹದೇವ್ರ ಕೃಪೆ ತೋರಿಸಿದ್ರು. ಏನ್ ತೋರಿಸ್ಲಿಕ್ಕೆ? ಭಕ್ತರ ರಕ್ಷಣೆ ಹೇಗೆ ಮಾಡ್ತಾರೆ ಅಂತ ತೋರಿಸ್ಲಿಕ್ಕೆ. ಅದು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಭಗವಂತ ಬಂದು ಭಕ್ತರ ರಕ್ಷಣೆ ಮಾಡ್ತಾರೆ. ಅದಕ್ಕೆ ಪ್ರತಿಯೊಂದು ಅವತಾರದ ಬಗ್ಗೆ ಜ್ಞಾನ ಇರ್ಬೇಕು. ವಿಷ್ಣು ತತ್ವದ ಅವತಾರ ಬಗ್ಗೆ ಕೂಡ ಜ್ಞಾನ ಇರ್ಬೇಕು. ಯಾಕಂದ್ರೆ ಈ
ಲೀಲೆಗಳನ್ನ ಮಾಡ್ತಿರುವಂತ ಕೃಷ್ಣ ಯಾವ್ಯಾವ ಅವತಾರಗಳನ್ನ ಧಾರಣೆ ಮಾಡಿ ಏನೇನ್ ಮಾಡಿದ್ದಾರೆ ಆ ಜ್ಞಾನ ಇದ್ರೆ ನಮ್ಮ ಶ್ರದ್ಧೆ ಇವರು ಭಗವಂತ ಇದ್ದಾರಂತ ತುಂಬಾ ಗಟ್ಟಿ ಆಗುತ್ತೆ. ಇಲ್ಲಾದ್ರೆ ಏನಾಗುತ್ತೆ, ಬಹಳಷ್ಟು 500 ವರ್ಷ ಗೌಡಿಯ ವೈಷ್ಣವ ಇತಿಹಾಸದಲ್ಲಿ ಯಾರು ಈ ತತ್ವವನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಅವ್ರ ಕೊನೆಗೆ ಸಹಜಿ ಆಗ್ಬಿಟ್ರು. ಸಹಜಿ ಅಂದ್ರೆ ಅವರು ಭಕ್ತಿಯನ್ನು ತುಂಬಾ ಸರಳವಾಗಿ ತಗೊಂಡ್ಬಿಟ್ರು. ಅಂದ್ರೆ ಮನೆಯಲ್ಲಿ ಒಂದು ವಿಗ್ರಹ ಸೇವೆ ಗೊಂಬೆ ತರ ಮಾಡ್ತಾ ಇದ್ರು. ಇದೊಂದು ಗೊಂಬೆ ಇರೋ ತರ ಡ್ರೆಸ್ಸಿಂಗ್ ಮಾಡೋದು, ಅದ್ ಮಾಡೋದು, ಇದ್ ಮಾಡೋದು, ಹೊರತು ಈ ವಿಷ್ಣು ತತ್ವ ಇದೆ ಇದರಿಂದ ನಮ್ಮ ಶುದ್ಧಿ ಆಗುತ್ತೆ ಅನ್ನುವಂತ ಭಾವನೆ ಬರ್ಲಿಲ್ಲ. ಅದಕ್ಕೇನಾಗಿತ್ತು, ಕಾಲಕ್ರಮೇಣ ಇದು ಕೃಷ್ಣ ಭಕ್ತಿ ನಾಶ ಆಗ್ತಾ ಹೋಯ್ತು. ಅದಕ್ಕೆ ಈ ತತ್ವ ಅರ್ಥ ಮಾಡ್ಕೊಳ್ಳಿಕ್ಕೆ ಇವೆಲ್ಲ ಶಾಸ್ತ್ರಗಳನ್ನ ಕೊಟ್ಟಿದ್ದಾರೆ. ಹರೇ ಕೃಷ್ಣ. ಈಗ ಜ್ಞಾನಕ್ಕೋಸ್ಕರ ಬೇರೆ ಅವತಾರಗಳ ಬಗ್ಗೆ ತಿಳ್ಕೊಂಡು ಆಮೇಲೆ ಕೃಷ್ಣನನ್ನ ಅರ್ಥ ಮಾಡ್ಕೋಬೇಕು. ಈಗ ಅದೇ ರೀತಿ ಈಗ ಪ್ರತಿಯೊಂದು ಅವತಾರದಲ್ಲೂ ವಿಷ್ಣುವಿನ ಅವತಾರಕ್ಕೆ ಒಂದೊಂದು ಮಂತ್ರಗಳಿವೆ, ಒಂದೊಂದು ಸ್ತುತಿಗಳಿದೆ. ವಿಷ್ಣುವಿಗೆ ವಿಷ್ಣು ಸಹಸ್ರನಾಮ ಇದೆ, ಧನ್ವಂತರಿಗೆ ಧನ್ವಂತರಿ ಮಂತ್ರ ಇದೆ. ಆಮೇಲೆ ಹೀಗೆ ಈಗ ಬಹಳಷ್ಟಿದೆ, ಈ ತರ ವೇದಗಳಲ್ಲಿ ನೋಡ್ಬಹುದು. ಈಗ ಹರೇ ಕೃಷ್ಣ ಮಹಾಮಂತ್ರ ಒಂದನ್ನ ನೀವು ಜಪ ಮಾಡಿದ್ರೆ ಸಾಕು ಕಲಿಯುಗದಲ್ಲಿ ಅಂತ ಹೇಳ್ತಾರೆ. ಬಟ್ ಅದ್ರ ಜೊತೆಗೆ ಇವೆಲ್ಲವೂ ಇದೆ. ಇದು ವಿಷ್ಣುವಿಗೆ ಸಂಬಂಧಿಸಿದ್ದು, ಇದೆಲ್ಲ ವಿಷ್ಣುವಿನ ಅವತಾರ ಅಥವಾ ಕೃಷ್ಣನ ಅವತಾರಕ್ಕೆ ಸಂಬಂಧಿಸಿದ್ದು. ಈಗ ಕಲಿಯುಗದಲ್ಲಿ ಇವೆಲ್ಲವನ್ನೂ ನಾವು ಜಪ ಮಾಡ್ಬೇಕಾ ಅಥವಾ ಈ ಸ್ತುತಿಗಳನ್ನ ಹೇಳ್ಬೇಕಾ? ಇದೆಲ್ಲ ಅಂದ್ರೆ ಇದಕ್ಕೆ ಸಮಯ ಎಷ್ಟು ನಮ್ಗೆ? ಈ ಒಂದು ಸಮಯ ಕಲಿಯುಗದಲ್ಲಿ ಸಮಯ ಕೂಡ ಅಭಾವ ಇದೆ. ಈಗ ಎಲ್ರು ಹೇಳ್ತಾರೆ ವಿಷ್ಣು ಸಹಸ್ರನಾಮ ಜಪ ಮಾಡ್ಬೇಕಂತಾರೆ, ಕೆಲವ್ರು ಹೇಳ್ತಾರೆ ರಾಮರಕ್ಷ ಸ್ತೋತ್ರ ಹೇಳ್ಬೇಕು ಅಂತಾರೆ, ಇದು ತುಂಬಾ ಒಳ್ಳೇದು, ಇದು ಹೇಳ್ತಾರೆ. ಇದೆಲ್ಲವೂ ಕೃಷ್ಣನಿಗೆ ಸಂಬಂಧಿಸಿದ್ದು, ಕೃಷ್ಣನ ಅವತಾರಕ್ಕೆ ಸಂಬಂಧಿಸಿದ್ದು. ಬಟ್ ಆದ್ರೆ ಇವೆಲ್ಲವನ್ನ ನೋಡಿದಾಗ ನಾವ್ ಯಾವ್ದಕ್ಕೆ ಮಹತ್ವ ಕೊಡ್ಬೇಕು? ಇವೆಲ್ಲ ಬಿಟ್ರೆ ಪರವಾಗಿಲ್ವಾ? ಬರೀ ಹರೇ ಕೃಷ್ಣ ಮಂತ್ರ ಮಾಡಿದ್ರೆ ಸಾಕ? ಅಥವಾ ಇಲ್ಲ ಹರೇ ಕೃಷ್ಣ ಮಂತ್ರ ಜೊತೆಗೆ ಇವೆಲ್ಲವನ್ನೂ ನಾವು ಸ್ತುತಿ ಮಾಡ್ಲೇಬೇಕಾದ ಪ್ರತಿದಿನ? ಯಾವ ರೀತಿ ಅರ್ಥ ಮಾಡ್ಕೋಬೇಕು ಇದನ್ನ? ಇದು ಬಹಳ ಮಹತ್ವಪೂರ್ಣವಾದ ಪ್ರಶ್ನೆ ಕೇಳಿದ್ರೆ ಒಳ್ಳೇದಾಯ್ತು. ಇತಿ ಷೋಡಶಕ ನಾಮ್ನಾಂ ಕಲಿ ಕಲ್ಮಶ ನಾಶನಂ ನಕ್ತ ಪರತರ ಉಪಾಯ ಸರ್ವ ವೇದೇಶು ದೃಶ್ಯತೆ ಅಂತ ಕಲಿ ಸಂತರಣ ಉಪನಿಷತ್ತಲ್ಲಿ ಹೇಳಿದೆ. ಹರೇ ಕೃಷ್ಣ ಮಂತ್ರ ಕಲಿ ಸಂತರಣ ಉಪನಿಷತ್ತಲ್ಲಿ ಬರುತ್ತೆ. ಉಪನಿಷದ ಅಂದ್ರೆ ಅದು ವೇದ, ಅದಕ್ಕೆ ಹರೇ ಕೃಷ್ಣ ಮಂತ್ರ ವೇದ ಮಂತ್ರ, ಅದು ವೇದದ ಒಂದು ಭಾಗ ಇದೆ ಅದು. ಆದ್ರೆ ಅದನ್ನ ಖಂಡಿತವಾಗಿ ಈ ಶ್ಲೋಕದಿಂದ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ 16 ಹೆಸರುಗಳನ್ನ ಅರ್ಥ ಮಾಡ್ಕೊಂಡ್ರೆ ಬೇರೆ ಏನು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲಾ ಇದಕ್ಕೂ ಇದಕ್ಕಿಂತ ದೊಡ್ಡ ಉಪಾಯ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹರಿನಾಮದ ಆಶ್ರಯ ತಗೊಂಡ್ರೆ ಇದಕ್ಕಿಂತ ದೊಡ್ಡದು ಏನೂ ಅವಶ್ಯಕತೆ ಇಲ್ಲ. ಹರಿನಾಮ ಒಂದನ್ನ ಆಶ್ರಯ ತಗೊಂಡ್ರೆ ಸಾಕು, ಈ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ನೀನ್ ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ಪುರಂದರದಾಸರು ಹೇಳ್ತಾರೆ. ನನಗೆ ಭಗವಂತ ನೀನು ಕೂಡ ಬೇಡ, ನಿನ್ನ ರಕ್ಷಣೆ ಕೂಡ ಬೇಡ, ನನಗೆ ನಿನ್ನ ನಾಮ ಒಂದೇ ಇದ್ರೆ ಸಾಕು ಅಂತ ಹೇಳ್ತಾರೆ. ಇಷ್ಟು ಅವ್ರು ಶುದ್ಧ ಭಕ್ತಿ ಇರುತ್ತೆ. ಹರಿನಾಮ ಇದ್ರೆ ಭಗವಂತ ಇಲ್ಲ ಅಂದ್ರೂ ಕೂಡ ಭಗವಂತನ ನಾಮ ಒಂದಿದ್ರೆ ಸಾಕು. ಯಾಕಂದ್ರೆ ಭಿನ್ನ ನಾಮಿನ ಅಭಿನ್ನ ನಾಮಿನ, ಭಗವಂತನ ನಾಮ ಭಗವಂತ ಅಭಿನ್ನವಾಗಿದ್ದಾರೆ. ನೀವು ಭಗವಂತನ ವಿಗ್ರಹ ಪೂಜೆ ಆದ್ರೂ ಮಾಡಿ, ಸಾಕ್ಷಾತ್ ಭಗವಂತ ನಿಮ್ಮ ಮುಂದೆ ಪ್ರಕಟ ಆಗ್ಲಿ, ಅಥವಾ ಭಗವಂತನ ಹರೇ ಕೃಷ್ಣ ಮಂತ್ರ ನಾಮ ಹೇಳಿ, ಇದೆಲ್ಲ ಒಂದೇ ಇದೆ. ಆದ್ರೆ ಪುರಂದರದಾಸರ ಸ್ತರದಲ್ಲಿ ಯಾರಿದ್ದಾರೆ ಇವತ್ತು? ಇಲ್ಲಪ್ಪ ನನಗೆ ನಿನ್ನ ನಾಮ ಒಂದಿದ್ದರೆ ಸಾಕು ಅನ್ನುವಂತ ಸ್ತರದಲ್ಲಿ ಇರುವಂತ ಜನರು ಇರ್ಲಿಕ್ಕಿಲ್ಲ. ಯಾಕಂದ್ರೆ ನಮಗೆ ಹರಿನಾಮ ಬೇಕು, ಹರಿನಾಮ ಬೇಕಾದ್ಮೇಲೆ ಸ್ವಲ್ಪ ಆದ್ಮೇಲೆ ಹೊಟ್ಟೆ ಹಸಿಯುತ್ತೆ, ಊಟನೂ ಬೇಕು. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ನಮಗೆ ಆ ಊಟ ಎಲ್ಲ ಬರುತ್ತೆ, ಅದಕ್ಕೋಸ್ಕರ ದುಡ್ಡು ಗಳಿಸ್ಲಿಕ್ಕೆ ಒಂದ್ ಸ್ವಲ್ಪ ಜಾಬ್ ಮಾಡ್ಲಿಕ್ಕೂ ಹೋಗ್ಬೇಕು. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ನಿದ್ದೆ ಬರುತ್ತೆ, ಮನೆಗ್ ಬಂದು ಒಂದ್ ಸ್ವಲ್ಪ ನಿದ್ದೆನೂ ಮಾಡ್ಬೇಕು. ಇಷ್ಟು ನಮ್ಮೆಲ್ಲ ಸಾವಿರಾರು ಇನ್ನೂ ತನಕ ಇವು ಇರ್ತಾವೆ. ಬರೀ ಹರಿನಾಮ ಒಂದೇ ಸಾಕಪ್ಪ, ಭಗವಂತನ ನಾಮ ಬಿಟ್ಟು ಬೇರೆ ಏನು ಬೇಡ ಅನ್ನುವಂತ ಪರಿಸ್ಥಿತಿ ನಮ್ಗಿಲ್ಲ. ಪರೀಕ್ಷಿತ್ ಮಹಾರಾಜ್ ಆಗ್ಲಿ, ಸುಖದೇವ್ ಗೋಸ್ವಾಮಿ ಆಗ್ಲಿ, 7 ದಿನ 7 ರಾತ್ರಿ ಬರೀ ಭಾಗವತ ಶ್ರವಣ ಮಾಡಿದ್ರು, ಟೈಮ್ ಮುಗಿತಾ ಬಂದಿದೆ ಅಂತ. ಆ ತರ ಪರಿಸ್ಥಿತಿಯಲ್ಲಿರುವಂತ ವ್ಯಕ್ತಿಗಳಿಗೆ ಖಂಡಿತವಾಗಿ ವಿಷ್ಣು ತತ್ವವನ್ನು ಅರ್ಥ ಮಾಡ್ಕೋಬೇಕು. ಮತ್ತೆ ನಾವು ಭಕ್ತರು ಇರ್ಬೋದು ಅಂತ ಇಲ್ಲ, ಆದ್ರೆ ನಾವು ತರ್ಕಕ್ಕೋಸ್ಕರ ಅನ್ಕೊಳ್ಳಂತೆ ಏನೋ ಪೂರ್ತಿ ಕೃಷ್ಣನ ಆಶ್ರಯ ನಾವು ತಗೊಂಡಿದ್ದೀವಿ ಅಂತ ತರ್ಕಕ್ಕೋಸ್ಕರ ಅನ್ಕೊಳ್ಳು, ಏನೋ ನಮಗೆ ಹೃದಯ ಶುದ್ಧಿ ಆಗ್ಬೋದು, ಭಗವಂತ ಹೋಗ್ಬೋದು ಅಂತ ಅನ್ಕೊಳ್ಳಂತೆ. ಆತರ ಅನ್ಕೊಂಡ್ರು ಕೂಡ ಈಗ ನಮ್ಮ ಮಕ್ಕಳು ಮೊಮ್ಮಕ್ಕಳು, ನಮ್ಮ ಸಂಪ್ರದಾಯ, ನಮ್ಮ ಕುಲ, ಇವರೆಲ್ಲರೂ ಅದೇ ಶುದ್ಧ ಭಕ್ತಿಯನ್ನು ತಗೊಳ್ತಾರ? ಇಲ್ಲ, ಅವರು ಶುದ್ಧ ಭಕ್ತಿ ತಗೊಳ್ತಾರಂತ ಏನ್ ಗ್ಯಾರಂಟಿ ಇಲ್ಲ. ಆದ್ರೆ ನಾಳೆ ನಾವು ಅವ್ರಿಗೆ ಧರ್ಮದ ಮಾರ್ಗ ಕೊಟ್ಟಿಲ್ಲ, ನಾವು ಈ ಧಾರ್ಮಿಕ ವ್ಯವಸ್ಥೆಯನ್ನು ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ,
ಅವರು ಹೊರಗಡೆ ಆಶ್ರಯ ತಗೊಳ್ತಾರೆ, ಅಧರ್ಮದ ಮಾರ್ಗದಲ್ಲಿ ಆಶ್ರಯ ತಗೊಳ್ತಾರೆ. ಅದಕ್ಕೋಸ್ಕರ ಸಭ್ಯ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಸಾವಿರಾರು ವರ್ಷದ ಪರಂಪರೆ ಏನ್ ನಡ್ಕೊಂಡ್ ಬರ್ತಾ ಇದೆ, ಆ ಪರಂಪರೆ ಅನುಸಾರವಾಗಿ ನಮ್ಮ ಸ್ವಧರ್ಮ ಪಾಲನೆ ಮಾಡ್ಬೇಕು. ಆ ಪರಂಪರೆಯಲ್ಲಿ ವಿಷ್ಣು ಸಹಸ್ರನಾಮ ಇತ್ತು, ಆ ಪರಂಪರೆಯಲ್ಲಿ ರಾಮರಕ್ಷಾ ಸ್ತೋತ್ರ ಇತ್ತು, ಆ ಪರಂಪರೆಯಲ್ಲಿ ವೆಂಕಟೇಶ್ವರನ ಪೂಜೆ ಇತ್ತು, ಆ ಪರಂಪರೆಯಲ್ಲಿ ಇವೆಲ್ಲ ಸ್ತುತಿ ಶಾಸ್ತ್ರಗಳು ಉಚ್ಚಾರ ಆಯ್ತು, ವೇದ ಶಾಸ್ತ್ರಗಳು ಪುರುಷ ಸೂಕ್ತ ಹೇಳ್ತಾ ಇದ್ರು. ಇವೆಲ್ಲ ಯಾಕೆ ಹೇಳ್ತಾ ಇದ್ರು? ಯಾಕಂದ್ರೆ ಇದೊಂದು ಸಂಸ್ಕಾರ ನಿರ್ಮಾಣ ಆಗುತ್ತೆ. ಈ ಸಂಸ್ಕಾರ ಏನಾಗುತ್ತೆ, ಇದು ಒಂದು ಮಾವಿನ ಮರದ ತರ. ನೀವು ಒಂದು ತೆಂಗಿನ ಮರ ಇರುತ್ತೆ, ಒಂದು ಮಾವಿನ ಮರ ಇರುತ್ತೆ, ಎರಡದ್ರ ಮೇಲೆ ಹತ್ತೀರಾ, ರಿಸ್ಕ್ ಯಾವ್ದ್ರ ಮೇಲೆ ಜಾಸ್ತಿ? ಖಂಡಿತವಾಗಿ ತೆಂಗಿನ ಮರದ ಮೇಲೆ ರಿಸ್ಕ್ ಜಾಸ್ತಿ, ಯಾಕಂದ್ರೆ ಬಿತ್ತು ಬಿಟ್ರೆ ನೇರವಾಗಿ ನೆಲದ ಮೇಲೆ ಬೀಳ್ಬೇಕು, ಬೇರೆ ಗತಿ ಇಲ್ಲ. ಮಾವಿನ ಮರದ ಮೇಲೆ ಬಿದ್ರೆ ಏನಾದ್ರೂ ಒಂದ್ ಸ್ವಲ್ಪ ಟೊಂಗೆಗಳನ್ನ ಹಿಡ್ಕೋಬಹುದು, ಪ್ರಾಣ ಉಳಿಯುವಂತ ಒಂದ್ ಸ್ವಲ್ಪ ಸಾಧ್ಯತೆ ಇರುತ್ತೆ. ಆಮೇಲೆ ಆ ಟೊಂಗಿಗಳ ಭಾರದಿಂದ ಕನಿಷ್ಠವಾಗಿ ಒಂದ್ ಸ್ವಲ್ಪ ನಿಧಾನವಾಗಿ ಕೆಳಗಡೆ ಬೀಳ್ತೇವೆ ನಾವು, ಅದು ಆಗ್ಬೋದು. ಅದಕ್ಕೆ ಆತರ ಈಗ ಎಲ್ಲಿಂತನ ವೇದ ಸಂಸ್ಕಾರ, ವೇದ ಸಂಸ್ಕೃತಿಯ ವಾತಾವರಣ ಇರಲ್ಲ, ಅಲ್ಲಿ ತನಕ ಒಬ್ಬ ವ್ಯಕ್ತಿ ಪತನೆ ಆದ್ರೆ ತುಂಬಾ ಕೆಟ್ಟದಾಗಿ ಪತನ ಆಗ್ತಾನೆ, ಅವನು ಕೃಷ್ಣ ಭಕ್ತಿ ಧರ್ಮ ಮಾರ್ಗವನ್ನೇ ಬಿಟ್ಟು ಹೋಗ್ತಾನೆ. ಅದಕ್ಕೆ ಈ ಸಂಸ್ಕೃತಿ, ಸಂಸ್ಕಾರ, ವೇದ ಸ್ತುತಿ, ವಿಷ್ಣು ಸಹಸ್ರನಾಮ ಪಾರಾಯಣ ಇರುವಂತ ಮನೆ ಇತ್ತಂದ್ರೆ ಆ ಮನೆಯಲ್ಲಿ ಮುಂದಿನ ತಲೆಮಾರುಗಳು ಕನಿಷ್ಠವಾಗಿ ಧರ್ಮ ಮಾರ್ಗದ ಮೇಲೆ ಇರ್ತಾರೆ, ಸ್ವಲ್ಪ ಆದ್ರೂ ವಿಷ್ಣು ಭಕ್ತಿ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಇವೆಲ್ಲವೂ ಅವಶ್ಯಕವಾಗಿದೆ. ಮತ್ತೆ ಯಾರು ವಿಷ್ಣುವಿನ ಭಕ್ತರು ಇರ್ತಾರೆ ಅವರು ಈಗ ಯಾರು ಗೊತ್ತು, ಒಬ್ರು ಸ್ವರೂಪ ವಿಷ್ಣು ಭಕ್ತ ಇರ್ಬೋದು, ಒಬ್ರು ಸ್ವರೂಪ ವೈಕುಂಠ ಹೋಗುವಂತವ್ರು ಇರ್ಬೋದು. ಅಂತವ್ರು ಖಂಡಿತವಾಗಿ ವಿಷ್ಣು ಸಹಸ್ರನಾಮದ ಲಾಭವನ್ನು ತಗೊಳ್ಳೇಬೇಕು. ಅದಕ್ಕೆ ಇವೆಲ್ಲ ಸಾವಿರಾರು ವರ್ಷದ ಪರಂಪರೆಯಿಂದ ಏನೇನ್ ನಡ್ಕೊಂಡ್ ಬರ್ತಾ ಇದೆ, ಇವೆಲ್ಲ ಸಂಪ್ರದಾಯಗಳು ಅತಿ ಅವಶ್ಯಕವಾಗಿದೆ. ಮತ್ತೇನ್ ಪ್ರಶ್ನೆ ಇದೆ? ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ ಪ್ರಭು. ಇದೊಂಥರ ನೀವು ಗೌಡಿಯ ಪರಂಪರೆಗೆ ಪೂರ್ತಿ ಸ್ಟಡಿ ಮಾಡಿ ತುಂಬಾ ಚೆನ್ನಾಗಿ ಪ್ರವಚನ ಕೊಡ್ತಾ ಇದ್ದಾರೆ. ಡೀಪ್ ಸಬ್ಜೆಕ್ಟ್ ಇದು. ಪ್ರಭು ಶ್ರೀಧರ ಸ್ವಾಮಿ, ಈ ನೀವು ಹೇಳಿದ್ರಿ ಇದನ್ನ ವ್ಯಾಖ್ಯಾನ ಕೊಟ್ರು ಅಂತ. ಶ್ರೀಧರ ಸ್ವಾಮಿ ಯಾರು, ಅವರು ಯಾವ ತರ ನಮ್ಮ ಪರಂಪರೆಯಲ್ಲಿ ಇದ್ದಾರೆ? 500 ವರ್ಷದ ಹಿಂದೆ ಶ್ರೀಧರ ಸ್ವಾಮಿಗಳು ಒಡಿಶಾ ಬೆಂಗಾಲಲ್ಲಿ ಪ್ರಕಟ ಆಗಿದ್ರು. ಅವರು ಭಾಗವತ ಮತ್ತೆ ಭಗವದ್ಗೀತೆ ಮೇಲೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅವರ ವ್ಯಾಖ್ಯಾನವನ್ನು ಅವ್ರು ನರಸಿಂಹದೇವರ ಭಕ್ತರಾಗಿದ್ರು. ನರಸಿಂಹದೇವರ ಭಕ್ತರಾಗಿರುತ್ತ ವ್ಯಾಖ್ಯಾನಗಳು ಚೈತನ್ಯ ಮಹಾಪ್ರಭುಗಳು ವಲ್ಲಭಾಚಾರ್ಯರ ಜೊತೆಗೆ ಸಂವಾದ ಮಾಡ್ತಾ ಇದ್ದಾಗ ವಲ್ಲಭಾಚಾರ್ಯರು ಅದನ್ನು ತಿರಸ್ಕಾರ ಮಾಡ್ತಾ ಇದ್ರು. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಹೇಳಿದ್ರು, ಶ್ರೀಧರ ಸ್ವಾಮಿಗಿಂತ ಜಾಸ್ತಿ ಅಧಿಕೃತವಾಗಿ ಯಾರು ಈ ವ್ಯಾಖ್ಯಾನವನ್ನು ಬರ್ಲಿಕ್ಕಾಗಲ್ಲ ಅಂತ. ಅದಕ್ಕೆ ಒಂದು ಪರಿಸ್ಥಿತಿ ಅದಕ್ಕಿಂತ ಮುಂಚೆ ಕಾಶಿಯಲ್ಲಿ ಬಂದಿತ್ತು. ಏನಂತೆ, ಜನರೆಲ್ಲರೂ ಕೇಳ್ತಾ ಇದ್ರು, ಶ್ರೀಧರ ಸ್ವಾಮಿ ಏನ್ ಭಾಗವತದ ಮೇಲೆ ವ್ಯಾಖ್ಯಾನ ಬರೆದಿದ್ದಾರೆ, ಇದು ಸುಳ್ಳು ಆಗಿರ್ಬೋದು, ಇದು ಸತ್ಯ ಅಂತ ಏನು ಪ್ರಮಾಣ ಅಂತ. ಅದಕ್ಕೆ ಶ್ರೀಧರ ಸ್ವಾಮಿಗಳು ಅಲ್ಲಿ ಕಾಶಿಯಲ್ಲಿ ವಿಶ್ವನಾಥನ ಮುಂದೆ ಹೋಗಿ ತಮ್ಮ ಭಾಗವತವನ್ನು ಇಟ್ಟು ಅವ್ರು ಪ್ರಾರ್ಥನೆ ಮಾಡ್ತಾರೆ, ಭಗವಂತ ಇದಕ್ಕೆ ಏನಾದ್ರು ಒಂದು ಪ್ರಮಾಣ ಕೊಡಿ ಅಂತ. ಅವಾಗ ಅದನ್ನ ಅಲ್ಲಿಟ್ಟು ರಾತ್ರಿ ಎಲ್ಲ ಹೋಗ್ಬಿಡ್ತಾರೆ. ಮಲ್ಕೊಂಡು ಬೆಳಿಗ್ಗೆ ಬಂದಾಗ ಅಲ್ಲಿ ಒಂದು ಹೊಸ ಶ್ಲೋಕ ಬರೆದಿರುತ್ತೆ. ಆ ಹೊಸ ಶ್ಲೋಕವನ್ನು ಸಾಕ್ಷಾತ್ ಮಹಾದೇವರು ಅಂದ್ರೆ ಕಾಶಿ ವಿಶ್ವನಾಥ್ ಅವರು ಸೇರಿಸಿರ್ತಾರೆ. ಅಹಂ ವೇತಿ ಶುಕೋ ವೇತಿ ವ್ಯಾಸಂ ವೇತಿ ನ ವೇತಿ ವಾ ಶ್ರೀಧರಂ ಸಕಲಂ ವೇತಿ ಶ್ರೀ ನರಸಿಂಹ ಪ್ರಸಾದತ ಅಂತ. ಅಂದ್ರೆ ನನಗೆ ಭಾಗವತ್ ಪುರಾಣ ಅರ್ಥ ಆಗಿದೆ, ಶುಕದೇವ ಗೋಸ್ವಾಮಿಗೆ ಅರ್ಥ ಆಗಿದೆ, ವೇದವ್ಯಾಸರಿಗೆ ಅರ್ಥ ಆಗಿದೆಯಲ್ಲೂ ನನ್ಗೆ ಗೊತ್ತಿಲ್ಲ ಅಂತ. ಅದೇಂಗ್ ಹೇಳ್ತಾರೆ ಅವರು? ಇಲ್ಲ, ಅವ್ರು ಹೇಳೋ ಉದ್ದೇಶ ಏನಂದ್ರೆ ವೇದವ್ಯಾಸರು ವೇದಗಳು ಪುರಾಣಗಳು ಇಷ್ಟೆಲ್ಲ ಸಾವಿರಾರು ವಿಷಯಗಳನ್ನ ಹೇಳಿ ಭಾಗವತ್ ಪುರಾಣ ಕೂಡ ಹೇಳಿದಾರಲ್ಲ, ಒಂಥರ ಅವ್ರ ಸ್ನೇಹ ತುಂಬಾ ಅತಿ ಹತ್ತಿರದ ಸ್ನೇಹ ಇರೋದ್ರಿಂದ ಒಂದ್ ಸ್ವಲ್ಪ ತಮಾಷೆ ಮಾಡ್ತಾ ಇದಾರೆ ಅವರು ವೇದವ್ಯಾಸ ಭಗವಂತ. ಆದ್ರೆ ಅವ್ರಿಗೆ ಅರ್ಥ ಆಗದೆ ಇರೋ ತರ ಆಗ್ಲಿಕ್ಕಿಲ್ಲ, ಹತ್ತಿರ ಈ ಸ್ನೇಹ ಇರೋದ್ರಿಂದ ಒಂದ್ ಸ್ವಲ್ಪ ತಮಾಷೆ ಮಾಡ್ತಿದ್ರು. ಇವ್ರು ನೇರವಾಗಿ ಭಾಗವತಂ ಕೊಟ್ಟಿಲ್ಲ, ಇಷ್ಟೆಲ್ಲ ವಿಷಯಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಶ್ರೀಧರಂ ಸಕಲಂ ವೇತಿ, ಶ್ರೀ ನರಸಿಂಹ ಪ್ರಸಾದ್, ನರಸಿಂಹದೇವರ ಕೃಪೆಯಿಂದ ಶ್ರೀಧರ ಸ್ವಾಮಿಗೆ ಎಲ್ಲಾ ಗೊತ್ತು ಅಂತ ಹೇಳ್ತಾರೆ. ಅದಕ್ಕೆ ಈ ತರ ಶ್ರೀಧರ ಸ್ವಾಮಿ ಅವರು ಬಹಳ ಅಧಿಕೃತವಾದ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಓಕೆ, ಎಸ್ ಪ್ರಭುಜಿ, ಧನ್ಯವಾದ ಪ್ರಭು. ಆಮೇಲೆ ನೀವು ಪೂರ್ವ ಪಕ್ಷ ಇದು ಎಲ್ಲ ಡಿಸ್ಕಸ್ ಮಾಡಿ ನಮ್ಗೆ ಹರಿವಂಶದಿಂದ ಹೇಳಿದ್ರಿ. ತುಂಬಾ ಚೆನ್ನಾಗಿತ್ತು ಪ್ರಭು ಈ ಡಿಸ್ಕ್ರಿಪ್ಷನ್ಸ್. ಹರೇ ಕೃಷ್ಣ, ಧನ್ಯವಾದ. ಈಗ ಇವತ್ತು ಭಗವದ್ಗೀತೆ ಟೈಮ್ ತಗೊಂಡ್ಬಿಟ್ವಿ ನಾವು, ಅದಕ್ಕೆ ಬೇಕಾದ್ರೆ ಸೋಮವಾರ ಭಗವದ್ಗೀತೆ ಚರ್ಚೆ ಮಾಡ್ಬೋದು, ನಾಳೆ ಮತ್ತೆ ಸೋಮವಾರ 2 ದಿನ. ಎಸ್ ಪ್ರಭುಜಿ, ನಾಳೆ ಇವತ್ತು ನಾಳೆ ಭಗವದ್ಗೀತೆ ಇರುತ್ತೆ ಪ್ರಭು.
ಹಾ ಹೌದು. ಪ್ರಶ್ನೆ ಉತ್ತರ ಅಂದ್ರೆ ಈ ಶ್ಲೋಕ ಕಂಪ್ಲೀಟ್ ಆಯ್ತು. ನಾವು ನೆಕ್ಸ್ಟ್ ಶ್ಲೋಕ ಹಾ ಭಗವದ್ಗೀತೆ. ಹೌದು ಭಗವದ್ಗೀತೆ ಶ್ಲೋಕ